ನಮಸ್ತೆ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಹಾನಗಲ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ನರೇಗಲ್ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ, ಮುಂಬರ್ತಾ ಇರುವಂತ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ವಿಷಯಗಳ ಬಗ್ಗೆ ಇಂದು ನ್ಯೂಸ್ 43 ಇಂಡಿಯಾ ತಂಡ ಹಾನಗಲ್ ತಾಲೂಕಿನ ನರೇಗಲ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ 2016ರಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಶ್ರೀ ಮಾಲ್ತೇಶ್ ನಿಂಗಪ್ಪ ಸೊಪ್ಪಿನವರು, ಇವರು ನರೇಗಲ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸಾಮಾನ್ಯ ಕೆಟಗರಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರು. ಮತ್ತೆ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, RSS, ಸಂಘ ಪರಿವಾರ, ಬಜರಂಗ ದಳ ಮತ್ತು ಇನ್ನಿತರೆ ಭಾರತೀಯ ಜನತಾ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆಗಿರಲಿ ಮತ್ತು ಜನರ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಸಂಘಟನೆಯಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರ್ತಕ್ಕಂಥವ್ರು. ಕಳೆದ 2018ನೇ ಸಾಲಿನಲ್ಲಿ ನಡೆದಿರ್ತಕ್ಕಂಥ ಒಂದು ಉಪಚುನಾವಣೆಯಲ್ಲಿ ಪ್ರಬಲವಾಗಿ ಟಿಕೆಟ್ ಸೇವಾ ಆಕಾಂಕ್ಷಿಯಾಗಿರ್ತಕ್ಕಂಥವ್ರು. ಅಲ್ಲಿಂದ 2023ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದಿಂದ ಸ್ಥಳೀಯರಿಗೆ ಅವಕಾಶ ಕೊಡಬೇಕು, ಒಂದು ಬಾರಿ ತಾವು ಕೊಟ್ಟಿದ್ರಿ, ಇನ್ನು ಮೇಲೆ ಅದು ಸ್ಥಳೀಯರಿಗೆ ಅವಕಾಶ ಕೊಡಿ, ಕಾಂಗ್ರೆಸ್ನವರು ಕೂಡ ಹೊರಗನೆಯವರಿಗೆ ಅವಕಾಶ ಕೊಟ್ಟಿದ್ದಾರೆ, ನಾವು ಸ್ಥಳೀಯರಿಗೆ ಗೆದ್ದು ಬರ್ತೀವಿ ಅಂತೇಳಿ ಇವರು ನೇರವಾಗಿ ಫೈಟ್ ಮಾಡಿದ್ರು, ಟಕ್ಕರ್ ಕೊಟ್ಟರು ಕೂಡ ಏನೂ ಆಗಲಿಲ್ಲ. ಆದರೆ ಪಕ್ಷ ಹೇಳದಂತೆ ತ್ಯಾಗ ಮಾಡಿದ್ರು, ಪಕ್ಷ ಹೇಳದಂತೆ ನುಡದಂತೆ ನಡೆದುಕೊಂಡು ಬಂದರು ಮಾಲ್ತೇಶ್ ನಿಂಗಪ್ಪ ಸೊಪ್ಪಿನವರು. ಆದರೆ ಮುಂದಿನ ದಿನಮಾನಗಳಲ್ಲಿ ಮುಂಬರ್ತಾರಂಥ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಿಂದ ನಾನು ಆಕಾಂಕ್ಷಿ ಅಲ್ಲ, ನಾನು ಅಧಿಕಾರಕ್ಕಾಗಿ ಆಸೆ ಪಡುವ ವ್ಯಕ್ತಿ ಅಲ್ಲ, ಮತದಾರರ ಸೇವೆ ಮಾಡೋಕ್ಕೆ ನಾನು ಇದ್ದಿದ್ದು, ಮತದಾರರ ಸೇವೆಯಲ್ಲಿ ತೊಡಗಿಸ್ಕೊಂತ ಬಂದಿದ್ದೇನೆ, ಮುಂದೆನೂ ಕೂಡ ನಾನು ಅದೇ ಹಾದಿಗೆ ಹೋಗ್ತೇನೆ, ಹಿಂದೂ ಕೂಡ ಬಿಟ್ಟಿಲ್ಲ, ಮುಂದೆ ಕೂಡ ಬಿಡೋದಿಲ್ಲ. ಮುಂಬರ್ತಾವಂಥ 2028ನೇ ಸಾಲಿನಲ್ಲಿ ಬರುವಂಥ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಪ್ರಬಲವಾಗಿ ನಾನು ಕೆಲಸ ಮಾಡ್ತೇನೆ. ಅವಾಗೂ ಕೂಡ ನನಗೆ ಟಿಕೆಟ್ ಅವಕಾಶ ಸಿಗಲೇಬೇಕು, ಸಿಕ್ಕರೆ ಕಾಂಗ್ರೆಸ್ ಪಕ್ಷ ಸೋಲಿಸ್ತೇನೆ, ಭಾರತೀಯ ಜನತಾ ಪಕ್ಷ RSS ಸಂಘಟನೆಯಿಂದ, RSS ಬಲದಿಂದ ಮತ್ತು ಸಂಘ ಪರಿವಾರದ ಪ್ರತಿಯೊಂದು ಚಟುಕದಿಂದ ನಾನು ಎದ್ದು ಬರ್ತೇನೆ ಅನ್ನುವಂಥ ವಿಚಾರದೊಂದಿಗೆ ಮತ್ತು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಸಿಕ್ಕಿಲ್ಲದ್ರು ಅಸಮಾಧಾನ ಆಗಲಿಲ್ಲ, ತಮ್ಮ ಅಭ್ಯರ್ಥಿ ಪರವಾಗಿ ಶಿವರಾಜ್ ಸಜ್ಜನ ಪರವಾಗಿ ಹೋರಾಟ ಮಾಡಿದರು. ಮತ್ತು ಲೋಕಸಭೆಯಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರಿಗೆ ಸಂಸದರಾಗಿ ಹಾವೇರಿಯಿಂದ ಡೆಲ್ಲಿವರೆಗೆ ಕಳಿಸುವಂಥ ಪ್ರಯತ್ನ ಮಾಡಿರ್ತಕ್ಕಂಥ ಇದೇ ಮಾಲ್ತೇಶ್ ನಿಂಗಪ್ಪ ಸೊಪ್ಪಿನವರು. ಇವೆಲ್ಲ ವಿಚಾರದೊಂದಿಗೆ ಇಂದು ನ್ಯೂಸ್ 43 ಇಂಡಿಯಾದ ವಿಶೇಷ ಸಂದರ್ಭದಲ್ಲಿ ಭಾಗಿಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ. ನಮಸ್ಕಾರ. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ರಿ. ಮೊದಲಿಗೆ ನಾನು ನಿಮಗೆ ಚಿರಋಣಿ ಆಗಿರೋದು ಏನಂತ ಹೇಳಿದ್ರೆ, ಬ್ಯುಸಿ ಇದ್ದಂಥ ಶೆಡ್ಯೂಲ್ನಲ್ಲಿ ಮತ್ತು ಯಾವುದೋ ಒಂದು ಮತ ಬಾಂಧವರ ಹಿರತನ ದೃಷ್ಟಿಯಿಂದ, ಅಂದರೆ ಒಂದು ಹಿರಿಯರಾಗಿ ಒಂದು ಕೆಲಸ ಮೇಲೆ ಹೋದಂಥ ಸಂದರ್ಭದಲ್ಲಿ ಕೂಡ ನಾವು ಬಂದಿದ್ದೀವಿ ಅಂದ ತಕ್ಷಣ ನಮಗೆ ನಿರಾಸೆ ಮಾಡಲಿಲ್ಲ, ತಾವು ಅವಕಾಶ ಮಾಡಿಕೊಟ್ರಿ. ಇವೆಲ್ಲ ರಾಜಕೀಯ ಬೆಳವಣಿಗೆದೊಂದಿಗೆ ನಾವು ಮಾತನಾಡೋಕ್ಕಿಂತ ಮುಂಚೆ ಮೊದಲಿಗೆ ನಿಮ್ಮ ರಾಜಕಾರಣ ನೀವು ಪ್ರಾರಂಭ ಮಾಡಿದ್ದು ಯಾವ್ಯಾವ ಹುದ್ದೆಗಳಿಂದ ಸಮಾಜ ಸೇವೆ ಮಾಡ್ಕೊಂತ ಬಂದ್ರಿ ಸರ್? ನಾನು ಮೊದಲನೇದಾಗಿ 1990-91ರಲ್ಲಿ ಅಂದಿನಿಂದ ನಾನು ಸಂಘ ಪರಿವಾರ ಮತ್ತು ಸಮಾಜದ ಸೇವೆಯಲ್ಲಿ ತೊಡಗಿಸ್ಕೊಂಡು ಇಡೀ ತಾಲೂಕಿನ ಪ್ರತಿ ಹಳ್ಳಿನೂ ಓಡಾಡ್ತಾ ನನ್ನ ಸಂಘಟನೆ ದೃಷ್ಟಿಯಿಂದ ಬಂದಿದ್ದೇನೆ. ಹಲವಾರು ನಾಯಕರ ಚುನಾವಣೆಗಳನ್ನು, MLC ಚುನಾವಣೆ ಇರ್ಬೋದು, MP ಚುನಾವಣೆಗಳಿರ್ಬೋದು, ಏನು ವಿಧಾನಸಭಾ ಚುನಾವಣೆಗಳನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಪ್ರಪ್ರಥಮವಾಗಿ 91ರಲ್ಲಿ ಲೋಕಸಭಾ ಹಾವೇರಿ ದಕ್ಷಿಣ ಮತ್ತು ಉತ್ತರ ಅಂತಿತ್ತು. ದಕ್ಷಿಣ ಕ್ಷೇತ್ರದಲ್ಲಿ BG ಬಣಕಾರ್ ಅವರು ನಿಂತಿದ್ರು. ಅವರ ಚುನಾವಣೆಯನ್ನು ನಾನು ಯುವಕನಿದ್ದಾಗ ಚುನಾವಣೆ ಪ್ರಥಮ ಬಾರಿಗೆ ತಂದೆ UB ಬಣಕಾರ್ ಅವರ ತಂದೆ ಪಶುಸಂಗೋಪನಾ ಮಂತ್ರಿ ಆದಂಥ ಮಾಜಿ ದಿವಂಗತ BG ಬಣಕಾರ್ ಅವರ ಚುನಾವಣೆಯನ್ನ ನಾವು ಮಾಡಿದ್ದೇವೆ. ಅವರ ಒಂದು ಮಾರ್ಗದರ್ಶನ ನಾವು ಮುಂದುವರೆದು ಬಂದಂಥ ವ್ಯಕ್ತಿ. ಅದೇ ರೀತಿ 1994ರಲ್ಲಿ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ MK ಬಾಬ್ಜಿ ಅಂತೇಳಿ ಬಾಬ್ಜಿ ವಕೀಲರದೊಂದು ಚುನಾವಣೆಯನ್ನು ನಾವು ಮಾಡಿದ್ದೇವೆ. ಅಲ್ಪ ಮತಗಳ ತಗೊಳ್ಳುವಂಥ ಒಂದು ಶಕ್ತಿ ಅವತ್ತು ಆಗಿತ್ತು. ತದನಂತರ ಏನು ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ BM ಮೆಣಸಿಕಾಯಿ ಅವರು ನಮ್ಮ NDA ಮೈತ್ರಿಕೂಟದ ಅಂಗಪಕ್ಷವಾದಂಥ JDUನಿಂದ ನಿಂತಿದ್ರು. ಅವರನ್ನ ಗೆಲ್ಲಿಸುವಂಥ ಕೆಲಸ ಸಕ್ರಿಯವಾಗಿ ನಾವು ಮಾಡಿದ್ದೇವೆ. ತದನಂತರ ಬಂದಂಥ ಚುನಾವಣೆಯಲ್ಲಿ ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷದ
ಯಾವುದೇ ಒಂದು ಚ್ಯುತಿ ಬರದ ರೀತಿಯೊಳಗೆ ನಾನು ನಡ್ಕೊಂಡು ಬಂದಿದ್ದೇನೆ. ಅದು ಅಲ್ಲದೆ 2004ಕ್ಕಿಂತ ಮೊದಲು ನಾನು ತಾಲೂಕಿನ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷನಾಗಿ 2004ರಲ್ಲಿ ನಾನು ಭಾರತೀಯ ಜನತಾ ಪಕ್ಷದ ತಾಲೂಕು ಮಂಡಲದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವಾಗ ಜನತಾ ಪರಿವಾರದಂತ ಬಂದಂಥ ನಾಯಕರಾದಂಥ ದಿವಂಗತ CM ಉದಾಸಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಬಂದರು. ಅವರ ಚುನಾವಣೆಯನ್ನು ನಾವು ಸತತವಾಗಿ ಮಾಡ್ಕೊಂಡು ಬಂದಿದ್ದೇವೆ. ದಿವಂಗತ CM ಉದಾಸಿ ಅವರು ಭಾಳ ಸಕ್ರಿಯ ವ್ಯಕ್ತಿ. ಅವರು ಮಾತಿನಂತೆ ನುಡಿದಂತೆ ನಡೆಯುವಂಥ ಒಬ್ಬ ವ್ಯಕ್ತಿ. ಅಂಥವರ ಮಾರ್ಗದರ್ಶನದಲ್ಲಿ ಇಡೀ ತಾಲೂಕಿನಲ್ಲಿ ಪ್ರತಿ ಹಳ್ಳಿನಲ್ಲಿ ಪ್ರತಿ ಬೂತಿನಲ್ಲಿ ಅಡ್ಡಾಡಿ ಸಂಘಟನೆಯನ್ನು ಮಾಡಿದ್ದೇವೆ. ಅವರು ಅವಕಾಶ ಕೊಟ್ಟಿದ್ದು ನನ್ನ ಧರ್ಮ ಪತ್ನಿಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಸದಸ್ಯನಾಗಿ ಆಗಲಿಕ್ಕೆ ಅಭ್ಯರ್ಥಿಯನ್ನು ಮಾಡಿದರು. ಸ್ವಲ್ಪ ವೇಳೆ ನಮ್ಮ ಧರ್ಮ ಪತ್ನಿಗಳು ಕೇವಲ 75 ಓಟಿನಲ್ಲಿ ಪರಾಜಿತರಾದರು. ತದನಂತರ ಮತ್ತೆ 5 ವರ್ಷದ ನಂತರ ನನಗೆ ಅವಕಾಶ ಬಂತು. ಅದಕ್ಕೂ ಮೊದಲೇ ಧಾರವಾಡ DCC ಬ್ಯಾಂಕು KCC ಬ್ಯಾಂಕಿನ ನಿರ್ದೇಶಕನಾಗಿ ನಾನು ಕೂಡ 5 ವರ್ಷ ಸೇವೆ ಸಲ್ಲಿಸಿದ್ದೇನೆ. ಅದರಲ್ಲಿ 2016ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನೇರೇಗಲ್ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾನು ಮತ್ತೊಮ್ಮೆ B.Farm ತಗೊಂಡು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾಮಿನೇಷನ್ ಮಾಡಿದಾಗ ಸನ್ಮಾನ್ಯ ದಿವಂಗತ CM ಉದಾಸಿ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ಹಳ್ಳಿಗಳಿಗೆ ಪ್ರತಿ ಮನೆಗೆ ಸಂಪರ್ಕ ಮಾಡಿದಾಗ ಅವತ್ತು ನಾನು ಜಯಶಾಲಿ ಆದೆ. ಅದಕ್ಕೆ ಅವರ ಶಕ್ತಿ, ಭಾರತೀಯ ಜನತಾ ಪಕ್ಷದ ಶಕ್ತಿ. ಹಾನಗಲ್ ತಾಲೂಕಿನಲ್ಲಿ 6 ಜಿಲ್ಲಾ ಪಂಚಾಯಿತಿಯಲ್ಲಿ ಗೆದ್ದಿದ್ದು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ನಾನು ಒಬ್ಬನೇ ಅಂತಂದ್ರೆ ತಪ್ಪಾಗ್ಲಾರ್ದು. ಅದಕ್ಕೆಲ್ಲ ಶಕ್ತಿ ಕಾರ್ಯಕರ್ತರು, ಎಲ್ಲ ಸಮಾಜದ ಬಂಧುಗಳ ಒಂದು ಶಕ್ತಿಯಿಂದ ನಾನು ಆಯ್ಕೆ ಆದೆ. ಆಯ್ಕೆ ಆಗಿಂದ ಪ್ರತಿ ಹಳ್ಳಿಯೊಳಗೂ ಕೂಡ ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳ ಬಗ್ಗೆ ಹಗಲು ರಾತ್ರಿ ಅವಿರತವಾಗಿ ಕೆಲಸ ಮಾಡಿ ನಾ ಬಂದು ಮಾಡ್ಕೋತಾ ಬಂದೆ. ಅವತ್ತು ಕಾಂಗ್ರೆಸ್ ಸರ್ಕಾರ ಇತ್ತು. ಸನ್ಮಾನ್ಯ ಮನೋಹರ್ ತಹಶೀಲ್ದಾರ್ ಅವರು ಇಲ್ಲಿ ರಾಜ್ಯದ ಮಂತ್ರಿಗಳಾಗಿ, ಡೆಪ್ಟಿ ಸ್ಪೀಕರ್ ಆಗಿ, ಮಂತ್ರಿಗಳಂದ್ರೆ ಅದು ಸಾಮಾನ್ಯವಾಗಿ ಅವರು ಅಬಕಾರಿ ಸಚಿವರಾಗಿ ಕೆಲಸ ಮಾಡ್ತಾ ಇದ್ರು. ಅವರ ಎದುರಿಗೆ ನಾನು ಆಯ್ಕೆ ಆಗಿದ್ದು ನನ್ನ ಕ್ಷೇತ್ರದ ಎಲ್ಲ ಹಿರಿಯರ ಆಶೀರ್ವಾದ, ಯುವಕರ ಒಂದು ಸಹಕಾರದಿಂದ ಆಯ್ಕೆ ಆಗಿದ್ದೇನೆ ಅನ್ನೋದು ಹೆಮ್ಮೆಯ ವಿಷಯ. ಅದಕ್ಕೆ ವಿಶೇಷವಾಗಿ ನಾನು 2020ರಲ್ಲಿ ಬೈ ಎಲೆಕ್ಷನ್ನಲ್ಲಿ 21ರಲ್ಲಿ ಬೈ ಎಲೆಕ್ಷನ್ ನಡೆದಾಗ ಹಾನಗಲ್ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಲಿಕ್ಕೆ ನಾನು ಮನವಿ ಮಾಡಿಕೊಂಡೆ. ಆ ವಿಷಯದಲ್ಲಿ ನನಗೂ ಕೂಡ 1ರಿಂದ 3ರವರೆಗೆ 3 ಮಂದಿ ಒಳಗೆ ನಂದು ಕೂಡ ಫೈನಲ್ ಇತ್ತು. ಕೇಂದ್ರಕ್ಕೆ ಕಳಿಸ್ತೇವೆ ಅಂತ ಹೇಳಿದಾಗ ಆಯಿತು ಅಂತ ಸಂತೋಷ ಮಾಡಿದೆ. ಕೊನೆಯ ಗಳಿಗೆಗೆ ಶಿವರಾಜ್ ಸಜ್ಜನ್ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ಅಭ್ಯರ್ಥಿ ಪರವಾಗಿ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ. ದುರಾದೃಷ್ಟ, ನಮ್ಮ ಅಭ್ಯರ್ಥಿಗಳು ವಿನ್ ಆಗಲಿಲ್ಲ. ಸ್ಥಳೀಯವಾಗಿ ಅಭ್ಯರ್ಥಿಗಳಾದರೆ ವಿನ್ ಆಗಲಿಕ್ಕೆ ಅವಕಾಶ ಇದೆ ಅನ್ನೋಂಥ ಕೂಗು ಇಡೀ ತಾಲೂಕಿನಾದ್ಯಂತ ಇತ್ತು. ಅದು ಅಲ್ಲದೆ 2023ರಲ್ಲಿ ಕೂಡ ಚುನಾವಣೆಗೆ ಹಾನಗಲ್ ವಿಧಾನಸಭಾ ಕ್ಷೇತ್ರಕ್ಕೆ ನನ್ನನ್ನು ಅಭ್ಯರ್ಥಿಗಳನ್ನು ಮಾಡಿ ನಾನು ಬಹಳ ವರ್ಷದಿಂದ, ತುಂಬಾ ವರ್ಷಗಳಿಂದ ಸಕ್ರಿಯವಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಸಂಘ ಪರಿವಾರ ಹಿಂದುತ್ವದ ಆಧಾರದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ಅನ್ನೋಂಥ ಮಾತನ್ನು ಹೇಳಿದಾಗೂ ಕೂಡ ಹಿರಿಯ ನಾಯಕರು ಯಾರೂ ಅದಕ್ಕೆ ತಲೆ ಬಾಗ್ಲಿಲ್ಲ. ಆದರೂ ಕೂಡ ಮತ್ತೊಮ್ಮೆ ಶಿವರಾಜ್ ಸಜ್ಜನ್ ಅವರನ್ನ ಅಭ್ಯರ್ಥಿ ಮಾಡಿದ್ರು ಕೂಡ ಪರವಾಗಿಲ್ಲ ಅಂತೇಳಿ ಸಕ್ರಿಯವಾಗಿ ನಾವು ಕೆಲಸ ಮಾಡಿದ್ರು. ನಾವು ಪರಾಜಿತರಾದಿವಿ. ಈಗೂ ಕೂಡ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಬಸವರಾಜ್ ಎಸ್ ಬೊಮ್ಮಾಯಿ ಅವರ ಪರವಾಗಿ ಸಕ್ರಿಯವಾಗಿ ಕೆಲಸ ಮಾಡಿದ್ದೇವೆ. ಸಕ್ರಿಯವಾಗಿ ಕೆಲಸ ಮಾಡಿದಾಗೂ ಕೂಡ ಇವತ್ತು ಪ್ರತಿ ಹಳ್ಳಿಯಲ್ಲಿ 243 ಬೂತ್ಗಳಲ್ಲಿ ನಮ್ಮ ಸಕ್ರಿಯ ಕಾರ್ಯಕರ್ತರನ್ನ ಜೋಡಿಸ್ಕೊಂಡು ಇಡೀ ತಾಲೂಕಿನಾದ್ಯಂತ ಓಡಾಡಿದಾಗ ಇವತ್ತು ನಮಗೆ ಜಯ ಸಿಕ್ಕಿದೆ. ಅದು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಬೇಕು, ಮತ್ತೊಮ್ಮೆ ಈ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯೊಳಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇವೆ. ನಾವು ಯಾವುದೇ ಆಮಿಷಗಳಿಗೆ ಒಡದಂತೆ ಪ್ರಾಮಾಣಿಕವಾಗಿ ಒಳಗಾಗದಂತೆ ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ರಹಿತವಾದಂಥ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೇವೆ. ದಯವಿಟ್ಟು ಮುಂದಿನ ದಿನಮಾನದಲ್ಲಿ ಬಹುಶಃ ಇನ್ನು 2 ತಿಂಗಳಾಗ್ತದೋ 6 ತಿಂಗಳಾಗ್ತದೋ ಚುನಾವಣೆ ಬರಬಹುದು. ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದರೆ ನಾನು ಕೂಡ ಆಕಾಂಕ್ಷೆ ಆಗ್ತೇನೆ. ಜನರಲ್ ಬಂದರೆ ಮತ್ತೊಮ್ಮೆ ನಾನು ಪುನರ್ ಸೇವೆ ಮಾಡಬೇಕು ಅನ್ನೋಂಥ ಅಭಿಲಾಷೆ ಇದೆ. ಅದ್ರ ಜೊತೆಗೆ ಏನಾದರೂ ಆಗಿ ನಮ್ಮ ಧರ್ಮಪತ್ನಿಗೂ ಕೂಡ ಅವಕಾಶ ಸಿಕ್ಕರೆ ಅದನ್ನು ಸಂಪೂರ್ಣವಾಗಿ ನಾವು ಸೇವೆ ಮಾಡಲಿಕ್ಕೆ ತಯಾರಿದ್ದೇವೆ. ಮುಂದಿನ 2028ರ ಚುನಾವಣೆಯಲ್ಲಿ
ಈ ಹಾನಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಳೀಯವಾಗಿ ಲೋಕಲ್ ಕ್ಯಾಂಡಿಡೇಟ್ ಆದ್ರೆ ಜಯಬೇರಿ ನಾವು ಗೆಲ್ಲುವುದರಲ್ಲಿ ಸಂಶಯ ಇಲ್ಲ. ಅದಕ್ಕೆ ನನ್ನ ಹಿರಿಯ ನಾಯಕರು, ರಾಷ್ಟ್ರೀಯ ನಾಯಕರು, ರಾಜ್ಯದ ನಾಯಕರು ನನಗೆ ಅವಕಾಶ ಮಾಡಿ ಕೊಡಬೇಕು ಅನ್ನೋಂಥ ಮುಖಾಂತರ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಸರಿ ಸರ್, ನಿಮ್ಮ ಒಂದು ಸಣ್ಣ ಕಿರು ಪರಿಚಯದಲ್ಲಿ ಅವರ ಹಿಸ್ಟ್ರಿನೂ ಕೂಡ 21ರ ಬೈ ಎಲೆಕ್ಷನ್, ಉಪಚುನಾವಣೆ, ನಂತರ 23ರ ಸಾರ್ವತ್ರಿಕ ವಿಧಾನಸಭೆ, 24ರ ಲೋಕಸಭೆ, ಮುಂಬರ್ತಾ ಇರುವಂತಹ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ 2 ತಿಂಗಳು ಹೋಗ್ಬೋದು ಅಥವಾ 6 ತಿಂಗಳು ಹೋಗ್ಬೋದು. ಆ ಚುನಾವಣೆಯ ವಿಷಯಗಳ ಬಗ್ಗೆ ಹಾಗಿರ್ಲಿ 28ರ ವಿಧಾನಸಭೆ ಚುನಾವಣೆ ಬಗ್ಗೆ ತಾವು ಮಾತನಾಡಿದ್ವಿ. ಸರ್, ನೀವು 2016ರಿಂದ 2021ರವರೆಗೆ ತಾವೇನು ಸದಸ್ಯರಾಗಿದ್ರಿ, ಜಿಲ್ಲಾ ಪಂಚಾಯತಿ ಸದಸ್ಯರ ಕಾರ್ಯನಿರ್ವಹಿಸಿದ್ರಿ. ಇದಕ್ಕೆ ಹಿಂದಕಡೆ ತಮ್ಮ ಧರ್ಮಪತ್ನಿಯವರು ಸ್ಪರ್ಧೆ ಮಾಡಿದರು. ಧರ್ಮಪತ್ನಿಯವರು ಸ್ಪರ್ಧೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅವಾಗ ನಿಮ್ಮ ಧರ್ಮಪತ್ನಿಯವರು ಕೆಲವೊಂದಿಷ್ಟು ಮತಗಳಿಂದ ಪರಾಜಿತರಾದರು. ಅವಾಗ ನಿಮಗೆ 2016ರಲ್ಲಿ ನಿಮಗೆ ವಿಜಯೋತ್ಸವ ಆಚರಣೆ ಮಾಡಿದ್ರಿ. ಆದರೆ ಈ ಕ್ಷೇತ್ರದಲ್ಲಿ ನೀವೇ ಮಾಡಿರ್ತಕ್ಕಂಥ ಅಭಿವೃದ್ಧಿ ಪಾತ್ರಗಳನ್ನು, ಇಲ್ಲಿ ಬೇಕಾಗಿರ್ತಕ್ಕಂಥ ಜನರಿಗೆ ಸೌಲಭ್ಯಗಳನ್ನು ಯಾವ ರೀತಿ ದೊರಕಿಸಿಕೊಟ್ರಿ? ನಾವು ಜನಸಾಮಾನ್ಯ ಜನರ ಜೊತೆಗೆ, ಸಾಮಾನ್ಯ ಕಡು ಬಡವರ ಜೊತೆಗೆ, ಶ್ರೀಮಂತರ ಜೊತೆಗೆ, ಎಲ್ಲ ವರ್ಗದ ಜನಾಂಗದ ಜೊತೆಗೆ ನಾನು ಬೆರೆತುಕೊಂಡು ಕುಡಿ ನೀರಿನ ವ್ಯವಸ್ಥೆ ಇರ್ಬೋದು ಇಡೀ ಕ್ಷೇತ್ರದಲ್ಲಿ, ಅದರ ಜೊತೆಗೆ CC ರಸ್ತೆ, ಕಾಂಕ್ರೀಟ್ ರಸ್ತೆ ಇರ್ಬೋದು. ಕಾಂಕ್ರೀಟ್ ರಸ್ತೆಯನ್ನ ಅವತ್ತು ಸನ್ಮಾನ್ಯ BS ಯಡಿಯೂರಪ್ಪನವ್ರ ಸರ್ಕಾರ, ತದನಂತರ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ಮೈನಾರಿಟಿ ಇಲಾಖೆಯಿಂದ, ಅಲ್ಪಸಂಖ್ಯಾತರ ನಿಗಮದಿಂದ, ರಾಜ್ಯ ಸರ್ಕಾರದಿಂದ ನೆರೆಗಲ್ಲಿರ್ಬೋದು, ನನ್ನ ಇಡೀ ಕ್ಷೇತ್ರದಲ್ಲಿ ನೆರೆಗಲ್ಲಿರುವಂಥ ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ಸುಮಾರು 50-60 ಲಕ್ಷದ CC ರಸ್ತೆಯನ್ನು ಮಾಡಿದ್ದೇವೆ. ಅವತ್ತು ನಾನು ಯಾವುದೇ ಹಿಂದುತ್ವ, ಅಲ್ಪಸಂಖ್ಯಾತರು ಅನ್ನೋಂಥ ಭಾವನೆ ಇಲ್ದೇನೆ, ಅದರ ಜೊತೆಗೆ ಬೆಳಗಲ್ಪೇಟೆ ದೊಡ್ಡ ಊರಿನಲ್ಲಿಯೂ ಕೂಡ ನಾನು ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ಸುಮಾರು 80 ಲಕ್ಷಕ್ಕಿಂತ ಹೆಚ್ಚು ಕೆಲಸವನ್ನು, ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿದ್ದೇವೆ. ಅದರ ಜೊತೆಗೆ ಕಾಡಶೆಟ್ಟಳ್ಳಿ ಗ್ರಾಮದಲ್ಲಿ ಕೂಡ CC ರಸ್ತೆಯನ್ನು ಕೂಡ ನಾವು ಅವತ್ತು ಮಾಡಿದ್ದೇವೆ ಮೈನಾರಿಟಿ ಇಲಾಖೆಯಿಂದ. ಅದು ವಿಶೇಷವಾಗಿ SC ST ಇರ್ಬೋದು, ಬೇರೆ ಬೇರೆ ಇಲಾಖೆಯಿಂದ ನಾನು CC ರಸ್ತೆಗಳನ್ನು ಇಡೀ ಕ್ಷೇತ್ರದ ಉದ್ದಗಲಕ್ಕೂ ಕೂಡ ನನ್ನ ಎಲ್ಲ ವಾರ್ಡುಗಳಿಗೂ ಕೂಡ ಕೆಲಸವನ್ನು ಕಲ್ಪಿಸುವಂಥ ಕೆಲಸ ಮಾಡಿದ್ದೇನೆ. ರೈತರಿಗೆ ಆದಂಥ ಅನ್ಯಾಯಕ್ಕೆ ಹೋರಾಟ ಮಾಡಿದ್ದೇವೆ. ಬೆಳೆ ವಿಮೆ ಹೋರಾಟದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು, ಅವತ್ತು ನಾವು ಹೋರಾಟ ಮಾಡಿದಾಗೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿ SP ಮತ್ತು DC ಅವ್ರ ವಿರುದ್ಧ ಹೋರಾಟ ಮಾಡಿದಾಗ ನಮಗೆ ನಾನ್ ಬೆಲೆಬಲ್ ವಾರಂಟ್ ಆದರೂ ಕೂಡ, ನನ್ನ ಅರೆಸ್ಟ್ ಆದರೂ ಕೂಡ ನಾನು ಆ ಹೋರಾಟದಿಂದ ಹಿಂದೆ ಸರಿದಂಗೆ ಹೋರಾಟ ಮಾಡಿದ್ದೇನೆ. ಇನ್ನೂ ಯಾವುದೇ ರೀತಿಯೊಳಗೆ ಹಿರಿಯ ಹೋರಾಟದಲ್ಲಿ ಹಿಂದೆ ಸರಿಯುವಂಥ ಪ್ರಶ್ನೆ ಇಲ್ಲ. ಬೇರೆ ಬೇರೆ ವಿಷಯದಲ್ಲಿ, ಬಹುಶಃ ಹಿಂದುತ್ವದ ವಿಷಯದಲ್ಲಿ ಬಂದಾಗೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅಲ್ಪಸಂಖ್ಯಾತರು ಕೂಡ ನನ್ನ ಜೊತೆಗೆ ಚೆನ್ನಾಗಿ ಪ್ರೀತಿಯಿಂದಿದ್ದಾರೆ. ಅವ್ರನ್ನೂ ಕೂಡ ಅಲ್ಲಗಳೆಯಲಾರ್ದೇನೆ SC ST ಜನಾಂಗ ಇರ್ಬೋದು, ಎಲ್ಲ ಜನಾಂಗದ ಜೊತೆಗೆ ಪ್ರೀತಿಯಿಂದ ನಾ ಕೆಲಸ ಮಾಡುವಂಥ ವ್ಯಕ್ತಿ. ಇವತ್ತು ಯಾರೇ ಫೋನ್ ಮಾಡಿದ್ರು ಕೂಡ ಪೊಲೀಸ್ ಸ್ಟೇಷನ್ನಲ್ಲಿ ಒಬ್ಬ ನಮ್ಮ ವಿರುದ್ಧಿದ್ದವ್ರು ಇರ್ಬೋದು, ನಮ್ಮ ಪಾರ್ಟಿಯವ್ರು ಇರ್ಬೋದು, ಅವರನ್ನು ಕುಂದರ್ಸ್ಕೊಂಡು ಸರಿ ಮಾಡಿ ರಾಜಿ ಪಂಚಾಯತ್ ಮಾಡಿ ಕಳಿಸ್ರಿ ಅಂತೇಳಿ ಅಧಿಕಾರಿಗಳಿಗೆ ಹೇಳುವಂಥ ಪೊಲೀಸ್ ಅಧಿಕಾರಿಗಳಿಗೆ ಇವತ್ತು ಕೂಡ ನಾ ಹೇಳ್ತಾ ಇದ್ದೇನೆ. ಅನಿವಾರ್ಯ ಬಂದಾಗ ಮಾತ್ರ ಕೌಂಟರ್ ಕೇಸ್ ಆಗ್ಬೋದು, ಏನಾಗ್ಬೋದು. ಆ ರೀತಿಯೊಳಗೆ ಇಡೀ ತಾಲೂಕಿನ ಯಾವುದೇ ಜನ ನನಗೆ ಫೋನ್ ಮಾಡಿದ್ರು, ಇವತ್ತು SP ಇಂದ ಹಿಡಿದು DYSP ಇಂದ ಹಿಡಿದು ಸರ್ಕಲ್ ಇನ್ಸ್ಪೆಕ್ಟರ್ ಇಂದ ಹಿಡಿದು PSIಗಳಿಂದ ಹಿಡಿದು ಎಲ್ಲ ಕಾನ್ಸ್ಟೇಬಲ್ ಕೂಡ ನನಗೆ ಸಂಪರ್ಕದಲ್ಲಿದ್ದಾರೆ. ಇವತ್ತು ನನ್ನ ಸರ್ವಿಸ್ ಆಗಿದೆ ಅಂದರೆ ತಾಲೂಕು ಪಂಚಾಯಿತಿ ಇರ್ಬೋದು, ಜಿಲ್ಲಾ ಪಂಚಾಯಿತಿ ಇಲಾಖೆ ಇರ್ಬೋದು, ಇಂಜಿನಿಯರಿಂಗು, PW ಇರ್ಬೋದು, ಏನು ತಹಶೀಲ್ದಾರ್ ಆಫೀಸ್ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು. ಆರೋಗ್ಯ ಇಲಾಖೆ ಹಾನಗಲ್ ಬಿಟ್ಟರೆ ಹಾವೇರಿ ಡಿಸ್ಟಿಕ್ ಹಾಸ್ಪಿಟ್ಲು, ಅದು ಬಿಟ್ಟರೆ ಹುಬ್ಬಳ್ಳಿಯಲ್ಲಿರುವಂಥ ಕಿಮ್ಸ್ಗೆ ನಾನು ನೇರವಾಗಿ ಸಂಪರ್ಕ ಇದೆ. ಇವತ್ತು ಹಿಂದಿನ ಡೈರೆಕ್ಟರ್ಗಳು ಇರ್ಬೋದು, ಇವತ್ತಿನ ಡೈರೆಕ್ಟರ್ಗಳು ಇರ್ಬೋದು. ನಮ್ದು ಯಾವುದೇ ಪೇಷೆಂಟ್ಗಳು ಹೋದರೆ ಅದನ್ನು ಸರಿಯಾದ ರೀತಿಯೊಳಗೆ ನಮ್ಮ ಸೇವೆಯನ್ನು ಅವ್ರು ಮಾಡಬೇಕು ಅನ್ನೋ ರೀತಿಯೊಳಗೆ ನಾವು ಸಂಪರ್ಕ ಹೊಂದಿದ್ದೇವೆ. ಅಂತ ಜೊತೆಗೆ ಹಿರಿಯ ನಾಯಕರು ಇವತ್ತು ಬಸವರಾಜ ಬೊಮ್ಮಾಯಿರು ಇರ್ಬೋದು, ದಿವಂಗತ CM ಉದಾಸಿ ಅವರು, ಶಿವಕುಮಾರ್ ಉದಾಸಿ ಅವರು, ರಾಜ್ಯದ ನಾಯಕರಾದಂಥ ಯಡಿಯೂರಪ್ಪನವರು, ಇವತ್ತು ವಿಜೇಂದ್ರ ಅವರು ಬಂದಿದ್ದಾರೆ. ಎಲ್ಲ ನಾಯಕರ ಒಂದು ಆಶೀರ್ವಾದ, ಅವರ ಸಹಕಾರ, ಸಲಹೆಯನ್ನು ನಾವು ತಗೊಳ್ತಾ ಇದ್ದೇವೆ. ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಬಹುಶಃ ಜಗದೀಶ್ ಶೆಟ್ಟರ್ ಸಾಹೇಬ್ರು ಇರ್ಬೋದು, ಹಳೇ ನಮ್ಮ ಶಾಸಕರವರು 94ರಲ್ಲಿ ಫಸ್ಟ್ ಟೈಮ್ 4 ಮಂದಿ ಅಖಂಡ ಜಿಲ್ಲೆ ಇದ್ದಾಗ ಆರಿಸಿ ಬಂದಂಥವ್ರು. ಪ್ರಥಮ ಶಾಸಕರು
ಜಗದೀಶ್ ಶೆಟ್ಟರು, ಅಶೋಕ್ ಕಾಟವೇರು, ಚಂದ್ರಕಾಂತ್ ಬೆಲ್ಲದವರು, ಯು ಬಿ ಬಣಕಾರ್ ಇವರು 4 ಮಂದಿ ಬಹಳ ಹತ್ತಿರದಾಗಿರುವಂತ ಎಲ್ಲ ನಾಯಕರ ಜೊತೆಗೆ ಸರಿಯಾದ ಸಹಾನುಭೂತಿಯಿಂದ ನಾನು ಅವರ ಜೊತೆಗೆ ಸಂಪರ್ಕದಲ್ಲಿ ಇದ್ದೇನೆ. ಮುಂದಿನ ದಿನಮಾನದಲ್ಲಿ ಈ ತಾಲೂಕಿನ ಕೆಲಸ ಮಾಡಲಿಕ್ಕೆ, ಅದು ವಿಶೇಷವಾಗಿ ಮುಂಬರುವ ಚುನಾವಣೆಯಲ್ಲಿ ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ನನ್ನ ಕ್ಷೇತ್ರ ಅಲ್ಲದೇ ಇನ್ನೂ 5 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸಲಿಕ್ಕೆ ಹಗಲು ರಾತ್ರಿ ಪರಿಶ್ರಮ ಹಾಕಿ ಪಕ್ಷದ ಸಂಘಟನೆಯಲ್ಲಿ ನಾನು ಮುಂಚೂಣಿಯಲ್ಲಿ ಇರ್ತೇನೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸರಿ ಸರ್, ಒಂದು ವಿಷಯನ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ತಾವು 28ರ ಪ್ರಬಲ ಆಕಾಂಕ್ಷಿವಾಗಿದ್ದೀರಿ. ಈಗಿನ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಹೊರತುಪಡಿಸಿ ಒಂದು ವೇಳೆ ನಿಮ್ಮ ಕ್ಷೇತ್ರ ರಿಸರ್ವ್ ಆಗಿ ಬಂದರೆ, ಅಥವಾ ಸಾಮಾನ್ಯ ಮಹಿಳೆ ಆದರೆ ಅದು ನಿಮ್ಮ ಧರ್ಮ ಪತ್ನಿಯವರಿಗಾಗಿರಲಿ ಅಥವಾ ಬೇರೆದವ್ರಿಗೆ ನೀವು ಅವಕಾಶ ಮಾಡಿಕೊಟ್ರೆ, ಈ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ತಾಲೂಕಿನ ಯಾರ ನಾಯಕತ್ವದಲ್ಲಿ ಮುಂದುವರಿಯುತ್ತೆ ಸರ್? ಯಾಕಂದರೆ ಇಲ್ಲಿ ಪರಾಜಿತ ಅಭ್ಯರ್ಥಿಯಾಗಿರಲಿ ಅಥವಾ ಶಾಸಕರಾಗಿರಲಿ ಅಥವಾ ಬ್ಲಾಕ್ ಒಂದು ಮಂಡಳ ಅಧ್ಯಕ್ಷರಾಗಿರಲಿ, ತಾಲೂಕಾ ಮಂಡಳ ಅಧ್ಯಕ್ಷ ಆಗಿರಲಿ, ಅವರ ನೇತೃತ್ವದಲ್ಲಿ ಹೋಗುವಂಥ ಚುನಾವಣೆ ಆಗುತ್ತೆ. ಇಲ್ಲಿ ಪರಾಜಿತ ಅಭ್ಯರ್ಥಿ ಹಾವೇರಿ ಮೂಲದವರು, 2 ಬಾರಿ ಶಾಸಕರಾದಂಥ, ಒಮ್ಮೆ ಹಾವೇರಿಯಿಂದ ಒಮ್ಮೆ ಬ್ಯಾಡಗಿಯಿಂದ ಆದಂಥವ್ರು. ಆಮೇಲೆ ಕೆಲವೊಂದಿಷ್ಟು ಸಮಯದಿಂದ ಇಲ್ಲಿ ಕ್ಷೇತ್ರದಲ್ಲಿ ಒಡನಾಟ ನಡೆಸಿದೆ. ನಿಮ್ಮ ಬಗ್ಗೆ, ವಿಧಾನಸಭೆ ಬಗ್ಗೆ ನಾವು ಚರ್ಚೆ ಮಾಡಿದೆ ಮತ್ತು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಕೂಡ ಬಗ್ಗೆ ನಾನು ಚರ್ಚೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದು ಅಂದರೆ, ಮತದಾರರು 2 ಬಾರಿ ಭಾರತೀಯ ಜನತಾ ಪಕ್ಷದಿಂದ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪರಾಜಿತ ಆಗಿರ್ತಕ್ಕಂಥ ಅಭ್ಯರ್ಥಿಗೆ ನಾವು ಮಕಾನ ನೋಡಿಲ್ಲ ಇನ್ನುವರೆಗೆ ಅಂತ ಹೇಳಿದ್ರು. ಆ ಪ್ರಶ್ನೆ ನನಗೆ ಇಲ್ಲಿ ಕಾಡ್ತಾ ಇದೆ. ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಆಗಿರಲಿ ಅಥವಾ APMC ಚುನಾವಣೆ ಆಗಿರಲಿ ಅಥವಾ ಇನ್ನಿತರೆ ಲೋಕಲ್ ಬಾಡಿ ಚುನಾವಣೆ ಆಗಿರಲಿ ಬಂದರೆ ಯಾರ ನಾಯಕತ್ವದಲ್ಲಿ ಮುಂದುವರಿಯುತ್ತೆ? ಇದಕ್ಕೆ ನಾನು ತಮ್ಮ ಹತ್ರ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನಮ್ಮಲ್ಲಿ ಸಾಮೂಹಿಕ ನಾಯಕತ್ವ ತಾಲೂಕಿನಲ್ಲಿ ಇವತ್ತು ಮುಂದಿನ ದಿನಮಾನದಲ್ಲಿ ಯಾರೋ ಅಭ್ಯರ್ಥಿಗಳಾಗಲಿ, ತಾಲೂಕಿನ ಶಾಸಕರಾಗುವಂಥ ಅಭ್ಯರ್ಥಿಗಳು ಯಾರೋ ಇರಲಿ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಹೋಗ್ತಾ ಇದ್ದೇವೆ. ಪರಾಜಿತ ಆದಂಥ ಶಿವರಾಜ್ ಸಜ್ಜನವರು ಇವತ್ತು ಕೂಡ ಓಡಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ. ನಮ್ಮಲ್ಲಿ 7 ಮಹಾಶಕ್ತಿ ಕೇಂದ್ರ ಅಂತಿದೆ. ಹಾನಗಲ್ದಲ್ಲಿ 7 ಮಹಾಶಕ್ತಿ ಶಕ್ತಿ ಕೇಂದ್ರಗಳು ಇದಾವೆ. ಒಂದು ಮಹಾಶಕ್ತಿ ಕೇಂದ್ರ ನೆರೆಗಲ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಗೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ನಾನಿದ್ದೀನಿ. ನನ್ನ ಸಂಘಟನೆಯಿಂದ ಸ್ಥಳೀಯವಾಗಿ ಏನೇ ಸಮಸ್ಯೆ ಇದ್ರೂ ನಾವೆಲ್ಲ ಮಾಡ್ತಾ ಇದ್ದೇವೆ. ಅದೇ ರೀತಿ 6 ಜಿಲ್ಲಾ ಪಂಚಾಯತಿಗೆ ನಮ್ಮಂಥ ಪ್ರಮುಖರಿದ್ದಾರೆ. ಆ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಚುನಾವಣೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಒಂದು ವಿಷಯ ವಿಶೇಷವಾಗಿ ಮುಂಬರುವ ದಿನಗಳಲ್ಲಿ ತಾಲೂಕಿನ ಅಭ್ಯರ್ಥಿಗಳಾದರೆ ನಾವು 100% ಗೆಲ್ತೇವೆ, ಇದು ಮಾತ್ರ ನಾ ಹೇಳ್ಬೋದು. ಸರಿ, ಕಳೆದ ವಿಧಾನಸಭೆಯಲ್ಲಿ ಶಿವರಾಜ್ ಸಜ್ಜನ್ ಅವರು ಕೂಡ ನಿಮ್ಮ ಜಿಲ್ಲೆಯವರು ಇರಬಹುದು, ವಿಧಾನಸಭೆ ಕ್ಷೇತ್ರಕ್ಕೆ ಹೊರಗಿನವರು. ಕಾಂಗ್ರೆಸ್ನವರು ಕೂಡ ಹೊರಗಿನವರು. ಕಾಂಗ್ರೆಸ್ನಿಂದ ಮನೋಹರ್ ತಹಶೀಲ್ದಾರ್ ಅವರು ಕೂಡ ಟಿಕೆಟ್ ಕೇಳಿದ್ರು. ಆಮೇಲೆ ಇನ್ನಿತರೆ ಬೇರೆ ಬೇರೆ ಜನರು ಕೂಡ ಅವರಲ್ಲಿ ತುಂಬ ಲಾಂಗ್ ಲಿಸ್ಟ್ನಲ್ಲಿ ಅವರು ಟಿಕೆಟ್ ಕೇಳಿದ್ರು. ನಿಮ್ಮಲ್ಲಿ ಕೂಡ 14-15 ಜನ ಟಿಕೆಟ್ ಕೇಳಿದ್ರು. ಆದರೆ ಕಾಂಗ್ರೆಸ್ನವ್ರದ್ದು ಒಂದು ಕಡೆ ಈಗ ಹೆಂಗೆ ಮಾಡಿದ್ರು, ಅವರು ವಿಜಯೋತ್ಸವ ಆಚರಣೆ ಮಾಡಿದ್ದಾರೆ. 2 ಬಾರಿ ಕೂಡ ಅವರು ಆಯ್ಕೆಯಾಗಿದ್ದಾರೆ. ಅದೇ ಭಾರತೀಯ ಜನತಾ ಪಕ್ಷದಲ್ಲಿ ಸ್ಥಳೀಯರಿಗೆ ಕೊಡುವಂಥ ಪಕ್ಷ ಇದ್ದೊಂದು, ಕಾರ್ಯಕರ್ತನ ಗುರುತಿಸುವಂಥ ಪಕ್ಷ. ನಾನು ಸುಮಾರು ಕ್ಷೇತ್ರದಲ್ಲಿ ಕೂಡ ನಾನು ಭೇಟಿ ಮಾಡಿದಾಗ ನಮ್ಮ ಭಾರತೀಯ ಜನತಾ ಪಕ್ಷ ಯಾವತ್ತಿಗೂ ಕೂಡ ಸ್ಥಳೀಯರಿಗೆ ಮತ್ತು ಕಾರ್ಯಕರ್ತರಿಗೆ ಗುರುತಿಸುವಂಥ ಪಕ್ಷ ಅಂತ ಇದ್ದಂಥ ಸಂದರ್ಭದಲ್ಲಿ ಯಾಕೆ ಸರ್ ಮತ್ತೊಂದು ತಾಲೂಕಿನಿಂದ, ಮತ್ತೊಂದು ಜಿಲ್ಲೆ ಅಂತ ಹೇಳಕ್ ಬರೋದಿಲ್ಲ, ಮತ್ತೊಂದು ತಾಲೂಕಿನಿಂದ ವ್ಯಕ್ತಿ ತಗೊಂಡ್ಬಂದು ಇಲ್ಲಿ ಚುನಾವಣೆಗೆ ಹಾಕಿದರೆ ಎಷ್ಟು ಸರಿ, ಎಷ್ಟು ತಪ್ಪು? ಅದು ರಾಜ್ಯದ ನಾಯಕರು, ರಾಷ್ಟ್ರೀಯ ನಾಯಕರು ಆ ವಿಷಯದಲ್ಲಿ ಸಮಗ್ರವಾಗಿ ಚರ್ಚೆ ಮಾಡಿ ಇಂಟೆಲಿಜೆನ್ಸಿ ರಿಪೋರ್ಟ್, ಮೀಡಿಯಾ ರಿಪೋರ್ಟ್ ತಗೊಂಡು ಸ್ಥಳೀಯರಿಗೆ ಕೊಡಬೇಕಾಗಿತ್ತು. ಒಂದು ಸ್ಥಳೀಯರಿಗೆ ಕೊಡದಾ ಇದ್ದದ್ದಕ್ಕಾಗಿ ನಮ್ಮಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನ ಪರಾಭವವಾಗಿದೆ ಹೊರತು ಬೇರೆ ಅಲ್ಲ. ಮಾನೆಯವರು, ಶ್ರೀನಿವಾಸ್ ಮಾನೆಯವರು ಕೂಡ ಹುಬ್ಬಳ್ಳಿ ಅವರು ಆದರೂ ಕೂಡ ಕೊರೋನಾ ಟೈಮ್ದಲ್ಲಿ ಏನೋ ಓಡಾಡಿದ್ರು ಅನ್ನೋಂಥ ಅನುಕಂಪದಲ್ಲಿ ಅವರು ಜಯಶಾಲಿಯಾಗಿದ್ದಾರೆ. 2ನೇ ಅವಧಿಯಲ್ಲಿ ಕೂಡ ಅವರು ಜಯಶಾಲಿ ಆಗಲಿಕ್ಕೆ ಏನು ಇವತ್ತು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಕ್ಕಾಗಿ ಜನರ ಒಂದು ನಾಡಿ ಮಿಡಿತ ನಮ್ಮ ಪಾರ್ಟಿಗೆ ಹಿಡಿಯಲಿಕ್ಕೆ ಆಗಲಿಲ್ಲ ಅನ್ನೋಂಥದ್ದು ನನಗೆ ಕೊರಗು. ನಮ್ಮ ಪಕ್ಷದ ಅಭ್ಯರ್ಥಿ ಯಾರೇ ಆದರೂ ಕೂಡ ನಾವು ಕೆಲಸ ಮಾಡಿದ್ದೀವಿ. ಆದರೆ ಮುಂದಿನ ದಿನಮಾನದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರಿರ್ಬೋದು, ರಾಜ್ಯದ ನಾಯಕರಿರ್ಬೋದು, ಗಣನೆಗೆ ತಗೊಂಡು ಸ್ಥಳೀಯವಾಗಿ ಅಭ್ಯರ್ಥಿಗಳನ್ನು ಮಾಡಿದರೆ ಬಹಳ ಸೂಕ್ತ ಅನ್ನೋಂಥದ್ದು ನನ್ನ ಅಭಿಪ್ರಾಯ. ಆದರೆ ನಾನು ಒಂದು ಸಮಾಜದ ಹೆಸರು ಹೇಳಿದರೆ ತಪ್ಪಾಗ್ತದೆ. ಆದರೂ ಕೂಡ ಪ್ರಬಲವಾದಂಥ ಸಮಾಜ,
ವೀರಶೈವ ಲಿಂಗಾಯತರಲ್ಲಿ ಪಂಚಮಶಾಲಿ ಸಮಾಜದ ಒಬ್ಬ ನಾನು ಮುಖಂಡನಾಗಿ, ಪಂಚಮಶಾಲಿ ಸಮಾಜದ 2 ಅವಧಿ ನಾನು ತಾಲೂಕಾ ಘಟಕದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ನಿರಂತರವಾಗಿ ಪ್ರತಿ ಹಳ್ಳಿಯೊಳಗೂ ಕೂಡ ಸಮಾಜದ ಬಂಧುಗಳ ಜೊತೆಗೆ ಬೇರೆ ಸಮಾಜದ ಬಂಧುಗಳು ಕೂಡ ಇವತ್ತು ವೀರಶೈವರು ಇರ್ಬೋದು, ಎಲ್ಲ ಟೋಟಲ್ 2,09,000 ಜನ ಇವತ್ತು ಮತದಾರರಿದ್ದಾರೆ. ಅವರ ನಿರಂತರ ಸಂಪರ್ಕದಲ್ಲಿ ಇರುವುದರಿಂದ ಅವಕಾಶ ಮಾಡಿಕೊಟ್ರೆ ನಾವು ಜಯಶಾಲಿ ಆಗಲಿಕ್ಕೆ 2 ಮಾತೇ ಇಲ್ಲ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸರಿ ಸರ್, ಒಂದು ಪ್ರಶ್ನೆ ಕೇಳ್ತೇನೆ. ಇದನ್ನು ನಿಮಗೆ ಬೇಜಾರ್ ಆಗಬಹುದು ಅಂತ ಅನ್ಕೊಂತೇನೆ, ಆದ್ರೆ ತಪ್ಪು ತಿಳ್ಕೊಬೇಡಿ, ಬೇಜಾರ್ ಆಗ್ಲಿಕ್ಕೆ ಹೋಗ್ಬೇಡಿ. ಯಾಕೆ ಸರ್ ಸ್ಥಳೀಯದಲ್ಲಿ, ತಾಲೂಕು ಮಟ್ಟದಲ್ಲಿ, ವಿಧಾನಸಭೆ ಮಟ್ಟದಲ್ಲಿ 2 ಲಕ್ಷ ಚಿಲ್ಲರ ಮತದಾರರಲ್ಲಿ ಆ ಒಂದು ಸಮರ್ಥ ಅಭ್ಯರ್ಥಿ ನಿಮ್ಮ ಪಕ್ಷಕ್ಕೆ ಕಾಣಲಿಲ್ಲವ? ಅದು ನಮ್ಮ ಪಕ್ಷದಲ್ಲಿ 2-3 ಜನ ನಾವು ಅಭ್ಯರ್ಥಿಗಳು ಇದ್ರೂ ಕೂಡ ಏನೋ ಒಂದು ಕಾರಣಗಳಿಂದ ಆರ್ಥಿಕವಾಗಿ ಬಲಿಷ್ಠ ಇಲ್ಲ ಅನ್ನೋದೈತೋ ಏನೈತೋ ಗೊತ್ತಿಲ್ಲ. ಆ ದೃಷ್ಟಿಯೊಳಗೆ ಬೇರೆದವರಿಗೆ ಕೊಡುವಂಥ ವ್ಯವಸ್ಥೆ ಪಕ್ಷದ ನಾಯಕರು ಮಾಡಿದ್ದಾರೆ. ಮುಂದಿನ ದಿನಮಾನದಲ್ಲಿ ಆ ರೀತಿ ಮಾಡೋದಿಲ್ಲ ಅನ್ನೋಂಥದ್ದು ನನಗೂ ಕೂಡ ವಿಶ್ವಾಸ ಇದೆ. ಸರಿ ಸರ್, ಈ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾದಿಂದ ಆಯಿತು, ಮತ್ತೆ ನಮ್ಮ ಕೊಲಾಬ್ರೇಷನ್ ಮೇಲೆ ಇದ್ದಿರತಕ್ಕಂಥ ಅನೇಕ ಸರ್ವೆದಿಂದ ಆಯಿತು, ಒಂದು ರಿಪೋರ್ಟ್ ಕವರ್ ಆದಂಥ ಸಂದರ್ಭದಲ್ಲಿ ನಾವು ಕೂಡ ವ್ಯಕ್ತಿತೀತ, ಜಾತ್ಯತೀತ, ಪಕ್ಷಾತೀತವಾಗಿ ಒಂದು ರಿಪೋರ್ಟ್ ಬಂದಿರೋ ಪ್ರಕಾರದಿಂದ ಆ ರಿಪೋರ್ಟ್ನಲ್ಲಿ ಕೆಲವೊಂದಿಷ್ಟು ಜನ ಮಾತನಾಡ್ತಾರೆ, ಸೊಪ್ಪಿನವರು ಕೆಲಸದಲ್ಲಿ ನಂಬರ್ 1 ವ್ಯಕ್ತಿ, ಆದರೆ ಕೆಲವೊಂದಿಷ್ಟು ವಿಷಯದಲ್ಲಿ ಸ್ಲೋ ವ್ಯಕ್ತಿ. ಆದರೆ ಇವರಿಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ಎಷ್ಟು ಇವರು ಸಮರ್ಥವಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಅದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಅವಕಾಶ ನಮ್ಮ ಸ್ಥಳೀಯದಿಂದ, ಒಂದು ಗ್ರಾಮದಿಂದ, ಒಂದು ಸಿಟಿ ಲೆವೆಲ್ದಲ್ಲಿ ಇದ್ದಂಥ ವ್ಯಕ್ತಿ, ಒಂದು ಹೈಫೈ ಬಿಸ್ನೆಸ್ ಮ್ಯಾನ್ ಮತ್ತು ಕ್ವಾಲಿಟಿ ಮೇಲೆ ಇದ್ದಂಥ ವ್ಯಕ್ತಿಗೆ ಕೊಡೋದಕ್ಕಿಂತ ಒಂದು ಸಾಮಾನ್ಯ ವ್ಯಕ್ತಿ, ತಾವು ನೋಡ್ಕೊಳ್ಳಿ, ಇವರು ಇದಕ್ಕೆ ಹಿಂದಿನ ತಾವು ಇತಿಹಾಸ ನೋಡಕ್ಕೆ ಹೋದರೆ ಒಂದು ಸಣ್ಣದಾಗಿರ್ತಕ್ಕಂಥ ಮನೆಯಲ್ಲಿದ್ದಂಥವರು ಈಗ ದೊಡ್ಡ ಮನೆಯಲ್ಲಿದ್ದಾರೆ. ದೊಡ್ಡ ಮನೆಯಲ್ಲಿದ್ದಂತಂದ್ರೆ ಇವರು ಹಣ ಮಾಡಿಲ್ಲ, ಆದರೆ ಇವರು ಸ್ವಂತ ಬಿಸ್ನೆಸ್ನಿಂದ ಮುಂದುವರೆದು ಇವರು ಹಂಗಾಗಿದ್ರೆ ಇವರು ಸಿಟಿಯಲ್ಲಿ ಇರಬೇಕಾಗಿತ್ತು. ಅಂಥದಕ್ಕೆ ಹಳ್ಳಿ ಒಳಗೆ ಯಾಕೆ ಇದ್ದಿದ್ದಾರೆ ಅಂತ ಹೇಳಿದ್ರೆ ಇವರಿಗೆ ಹಳ್ಳಿಯ ಜನರ ಬಗ್ಗೆ ಕಾಳಜಿ, ವಿಶ್ವಾಸ ಇದೆ, ಅದಕ್ಕೆ ಹಳ್ಳಿ ಒಳಗಿದ್ದಾರೆ ಅನ್ನೋಂಥ ಒಂದು ಪ್ರಶ್ನೆ ನಿಮ್ಮ ಮೇಲೆ ಹಾಕಿದ್ದಾರೆ. ಒಂದನೇದು. ಎರಡನೇದು, ಅವಕಾಶ ಮಾಡಿಕೊಟ್ರೆ ಗೆಲುವು ಸೋಲು ಸೆಕೆಂಡ್ ವಿಷಯ, ಅದು ಯಾರಿಗೂ ಶಾಶ್ವತವಲ್ಲ. ಇವತ್ತು ನಾವು ಗೆಲ್ಲಬಹುದು, ನಾಳೆ ಮತ್ತೊಬ್ರು ಗೆಲ್ಲಬಹುದು. ನರೇಂದ್ರ ಮೋದಿ ಅವರು ಕಳೆದ ಬಾರಿಯಲ್ಲಿ NDAಕ್ಕೆ ಸಪೋರ್ಟ್ ಇಲ್ಲದಂತೆ ಹೈಯೆಸ್ಟ್ ಲೀಡಿಂದ ಆಯ್ಕೆ ಆಗಿದ್ರೆ, ಇವರಿಗೆ ಕಡಿಮೆ ಆಗಿದ್ರೆ ಅದು ಯಾರಿಗೂ ಶಾಶ್ವತ ಅಲ್ಲ. ಅದೇ ಸೊಪ್ಪಿನವರಿಗೆ ಅವಕಾಶ ಮಾಡಿಕೊಟ್ರೆ ಅತಿ ಹೆಚ್ಚು ಡೆವಲಪ್ಮೆಂಟ್ಗೆ ಪಾತ್ರವಾಗುತ್ತೆ, ಅದು ಜಡ್ಪಿ ಆಗಿರಲಿ ಅಥವಾ ವಿಧಾನಸಭೆ ಆಗಿರಲಿ. ಯಾಕೆ ಸರ್ ಇಷ್ಟು ಪ್ರೀತಿ? ನಾನು ಒಂದು ದುವ್ವಿನ ಸಂಗತಿ ಅಂದರೆ ಕಳೆದ 30 ವರ್ಷಗಳಿಂದ ಪ್ರತಿ ಹಳ್ಳಿಯೊಳಗೆ ಸಾಮಾನ್ಯ ಕುಟುಂಬದವ್ರು ಯಾರಾದರೂ ಕರೆದ್ರೆ ಅವ್ರ ಹತ್ರ ಒಂದು ರೊಟ್ಟಿ ತಿಂದು ಬಂದು ನಾನು ಕೆಲಸ ಮಾಡಿದ್ದೇನೆ ಹೊರತು ಬೇರೆ ಯಾರಿಗೂ ಹರಾಸ್ಮೆಂಟ್ ಇಲ್ದಂಗೆ ಮಾಡಿದ್ದಕ್ಕಾಗಿ ಆ ಪ್ರೀತಿ ಇರ್ಬೋದು ಅಂತ ನನಗನ್ನಿಸ್ತದೆ. ನಿಜವಾಗ್ಲೂ ಈ ತಾಲೂಕಿಗೆ ಅಂಥದ್ದೇನಾರು ಅವಕಾಶ ಬಂದರೆ ಪ್ರತಿ ಗ್ರಾಮದಲ್ಲಿ ಪ್ರತಿ ಎಲ್ಲ ಸಮಾಜದ ಬಂಧುಗಳ ಜೊತೆಗೆ ಪ್ರೀತಿಯಿಂದ ಇದ್ದು ಅವ್ರ ಪ್ರೀತಿಗೆ ಪಾತ್ರರಾಗಿ ಕೆಲಸ ಮಾಡ್ಬೇಕು ಅನ್ನೋದೊಂದು ಆಸೆ ನನಗೆ. ಸರಿ, ನಮ್ಮ ಶಿವಕುಮಾರ್ ಉದಾಸಿಯವರಾಗಿರ್ಲಿ ಅಥವಾ CM ಉದಾಸಿಯವರಾಗಿರ್ಲಿ, ಅವರ ತಂದೆ ಆಗಿರ್ತಕ್ಕಂಥ ಉದಾಸಿಯವರಾಗಿರ್ಲಿ, ಅವರಿದ್ದಂಥ ಸಂದರ್ಭದಲ್ಲಿ ನಾವು ನೋಡಿರ್ತಕ್ಕಂಥ ಅಭಿವೃದ್ಧಿಗಳನ್ನು, ಇಲ್ಲಿಯ ಸಮಸ್ಯೆಗಳನ್ನು, ಆ ಸಮಸ್ಯೆಗೆ ಒಂದು ವಿಷಯ ಅವರ ಮನೆಗೆ ಮನವಿ ಮಾಡ್ಕೊಂಡು ಹೋಗೋಕ್ಕಿಂತ ಮುಂಚೆ ಒಂದು ಫೋನ್ ಮಾಡಿ, ಅದು ನಮ್ಮ ಸೊಪ್ಪಿನವ್ರ ಮನೆಗೆ ಬಂದು ನಾವು ಫೋನ್ ಮಾಡಿಸಿದ್ರೆ ಆ ಸಮಸ್ಯೆ ಪರಿಹಾರ ಆಗ್ತಿತ್ತು, ಈಗ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರೆ, ಈಗಿನ ಶಾಸಕರಿಗೆ ನಿಮ್ಮ ಒಂದು ಸಂಘಟನೆಯಿಂದ, ಒಂದು ಸಂಘಟನೆ ಅದಕ್ಕಿಂತ ನಿಮ್ಮ ಒಂದು ಮತದಾರ ಪರವಾಗಿ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಬಹುಶಃ ನೀವು ಕೇಳಿದಂಥ ಪ್ರಶ್ನೆಗೆ ಈ ತಾಲೂಕಿನಲ್ಲಿ 1983ರಿಂದ ಪಕ್ಷೇತರರಾಗಿ ಆಯ್ಕೆಯಾಗಿ ದಿವಂಗತ CM ಉದಾಸಿಯವರು ಮಾಡಿದಂಥ ಕೆಲಸ ಈ ತಾಲೂಕಿನಲ್ಲಿ ಶಾಲೆಗಳಿರ್ಬೋದು, ಕಾಲೇಜುಗಳಿರ್ಬೋದು, ಪ್ರೌಢಶಾಲೆಗಳಿರ್ಬೋದು ಕೊಟ್ಟಂಥ ಕೊಡುಗೆ ಅವ್ರದ್ದು ಅಪಾರವಾದಂಥ ಕೊಡುಗೆ. ಅವ್ರನ್ನ ನಾವು ಸ್ಮರಣೆ ಮಾಡಲೇಬೇಕು ಅನ್ನೋಂಥ ವಿಚಾರ. ಈ ತಾಲೂಕಿನಲ್ಲಿ ಅಭಿವೃದ್ಧಿ ಆಗಿದ್ದು ಬಹುಶಃ ದಿವಂಗತ CM ಉದಾಸಿಯವರು ಮತ್ತು ಮನೋಹರ್ ತಹಶೀಲ್ದಾರ್ ಅವರ ಕಾಲದಲ್ಲಿ ಮಾತ್ರ. ಈಗಿರುವಂತಹ ಶಾಸಕರು ಯಾವುದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡಿಲ್ಲ. ಉದಾಹರಣೆ ಅಂದರೆ, ನಾವು ಉದಾಸಿಯವರು PWD ಮಿನಿಸ್ಟರ್ ಇದ್ದಾಗ ನಮ್ಮಲ್ಲೇ ಒಂದು ದೊಡ್ಡ ಪ್ರಮಾಣದಲ್ಲಿ ಬ್ರಿಡ್ಜು ಸ್ಯಾಂಕ್ಷನ್ ಮಾಡಿಸಿದ್ವಿ.
12ರಿಂದ 13 ಕೋಟಿ ರೂಪಾಯಿ ಬ್ರಿಡ್ಜು. 18ರಲ್ಲಿ ಅವರು ಶಾಸಕರಾದ್ಮೇಲೆ ಅದನ್ನ ಶಂಕುಸ್ಥಾಪನೆ ಮಾಡಿ ಇವತ್ತು ಅದು ಕಾರ್ಯಗತ ಆಗಿದೆ. ಇವತ್ತು ದುಡ್ಡು ರಿಲೀಸ್ ಆಗ್ತಾ ಇಲ್ಲ, ಅದು ನಮಗೆ ನೋವಿನ ಸಂಗತಿನೇ. ಸುಮಾರು 6 ವರ್ಷ ಆದ್ರೂ ಕೂಡ ಇವತ್ತೊಂದು ಅಭಿವೃದ್ಧಿ ಕೆಲಸವನ್ನ ಲೋಕಾರ್ಪಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋದೊಂದು ಕೊರಗು. ಅವ್ರಿದ್ದಂಥ ಕಾಲದಲ್ಲಿ ನೀವು ಹೇಳ್ದಂಗೆ ಒಂದು ಕೈಯಲ್ಲಿ ಫೋನ್ ಇದ್ರೆ ಮತ್ತೊಂದು ಕೈಯಲ್ಲಿ ಆನ್ಸರ್ ಮಾಡ್ತಾ ಇದ್ರು. ಇರಪ್ಪ ನಾನು ಹೇಳ್ತೇನೆ ಅಂತ ಹೇಳ್ತಿದ್ರು. ಅಂತ ಒಬ್ಬ ವ್ಯಕ್ತಿ, ಅಂತ ಒಬ್ಬ ದಿವಂಗತ ಹಿರಿಯ ನಾಯಕರು ಇವತ್ತು ಅವರ ಮಾರ್ಗದರ್ಶನ ನಾವು ನಡೀತಾ ಇದ್ದೇವೆ. ಅದೇ ರೀತಿ ನಾವು ನಡ್ಕೊಂಡು ಹೋಗ್ಬೇಕು, ಜನರ ಸೇವೆ ಮಾಡ್ಬೇಕು ಅನ್ನೋಂಥ ಒಂದು ಭಾವನೆ ನನಗಿದೆ. ಆದ್ರೆ ಯಾರೇ ನಮ್ಮ ಇವತ್ತು ತಹಶೀಲ್ದಾರ್ ಆಫೀಸು, ಪೊಲೀಸ್ ಸ್ಟೇಷನ್ನು, ಯಾವುದೇ ಇಲಾಖೆಗೆ ಹೋದ್ರೆ ನಮ್ಮ ಜನಗಳಿಗೆ ಸರಳವಾದಂಥ ಕೆಲಸ ಅಧಿಕಾರಿಗಳು ಮಾಡಿಕೊಡ್ಬೇಕು ಅನ್ನೋಂಥ ಮಾತನ್ನ ಇವತ್ತು ನಾವು ಜೋರಾಗಿ ಎದುರಿಗೆ ನಿಂತುಕೊಂಡು ಯಾರು ಕೆಲಸ ಮಾಡಲಿಲ್ಲ ಅಲ್ಲೇ ಧರಣಿ ಕೂತ್ಕೊಂಡು ಕೆಲಸ ಮಾಡಿಸುವಂಥ ಶಕ್ತಿ ಆ ಪರಮಾತ್ಮ ಕೊಟ್ಟಿದ್ದಾನೆ. ಆದ್ರೆ ದಿವಂಗತ CM ಅವರು ಉದಾಸಿ ಅವರ ಮಾರ್ಗದರ್ಶನದ ನಾವು ಬೆಳೆದಿರೋದ್ರಿಂದ ಅವ್ರ ಛಲ ನಮ್ಮಲ್ಲಿ ಸ್ವಲ್ಪ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ್ತಾ ಇದ್ದೀನಿ. ಛಲ ಸ್ವಲ್ಪ ಇಲ್ಲ ಸರ್, ಪೂರ್ತಿನೇ ಇದೆ. ಯಾಕೆಂದ್ರೆ ನಾನು ಸುಮಾರು ಕಡೆ ಅಡ್ಡಾಡಿದೆ, ನಿಮಗೂ ಕೂಡ ಗಮನ ಇರಬೇಕು, ನಿಮಗೂ ಕೂಡ ಯಾರಾದ್ರೂ ಮೆಸೇಜ್ ಕೊಟ್ಟಿರ್ಬೋದು ಅಂತ ನಾನು ಅನ್ಕೊಂಡಿರ್ತೇನೆ. ಸೊಪ್ಪಿನವ್ರ ಹತ್ರ ಹೋದ್ರಂದ್ರೆ ಅವರು ಫಸ್ಟ್ ಮನೆ ಕರೆದು ಬನ್ನಿ ಕೂಡಿ ಏನು ವಿಷಯ ಏನಕ್ಕೆ ಬಂದಿದ್ರಿ ಅಂತ ಹೇಳ್ತಿದ್ರು. ಆದರೆ ಅವರ ನೇರೋದು ನೀರೋದು ಡೈರೆಕ್ಟಾಗಿ ಏನೋ ಕೆಲಸ ಇದ್ರು ತಮ್ಮ ಕೈಲಿ ಸಾಧ್ಯದಷ್ಟು ಆಟೋಮೆಟಿಕ್ಲಿ ಸ್ಪಾಟ್ ಮೇಲೆ ಮಾಡ್ತಾರಂಥೇಳಿ ಜನ ಮಾತಾಡ್ತಾರೆ. ಆದರೆ ಸೊಪ್ಪಿನವರಿಗೆ ಪಕ್ಷ ಯಾಕೆ ಗುರುತಿಸ್ತಾ ಇಲ್ಲ? ಎಲ್ಲ ಕೆಲಸ ಕಾರ್ಯಗಳಂತ ಮಾಡ್ತಾ ಹೋದ್ರೂ ಕೂಡ ಪಕ್ಷದಲ್ಲಿ ನಿಮ್ಗೆ ಅವಕಾಶ ಯಾಕೆ ಸಿಕ್ಕಿಲ್ಲ? ಅನೇಕ ಹುದ್ದೆಯಿಂದ ಸಿಕ್ಕಿದೆ, ಜಿಲ್ಲಾ ಪಂಚಾಯತಿಯಲ್ಲಿ ಸಿಕ್ಕಿದೆ, ಮತ್ತು ನೀವು ಬ್ಲಾಕ್ ಮಂಡಲದಲ್ಲಿ ಪ್ರತಿಯೊಂದು ಲೆವೆಲ್ದಲ್ಲಿ ತಾವು ಕೆಲಸ ಮಾಡ್ತಾ ಬಂದ್ರಿ. ಅಂತ ಹೊರ ಜಿಲ್ಲೆ ಅಂದರೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ತಾವು ಅಲ್ಲಿವರೆಗೂ ತಾವು ಸಂಪರ್ಕ ಇದ್ದಂಥವ್ರು, ಪಕ್ಷದಲ್ಲಿ ನಿಮ್ಗೆ ಯಾಕೆ ಗುರುತಿಸ್ಲಿಲ್ಲ? ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಅವಕಾಶ ಕೊಡಲಿಲ್ಲ? ಬಹುಶಃ ಏನೋ ಮಿಸ್ಟೇಕ್ ಆಗಿ 2 ಬಾರಿ ಅವಕಾಶ ಕೊಡಲಿಲ್ಲ. ಮುಂದಿನ 2028ರಲ್ಲಿ ಅವಕಾಶ ಕೊಡಬಹುದು ಅಂತ ನನಗೆ ಆಶಾಭಾವನೆ ಇದೆ. ಆದ್ರೆ ಅಷ್ಟರೊಳಗಾಗಿನ ನಾ ಇನ್ನೂ ಪ್ರತಿ ಮನೆಯಾಗೂ ಹೋಗಿ ಸಂಘಟನೆ ಮಾಡ್ಬೇಕು ಅನ್ನೋಂಥ ಒಂದು ಛಲ ಇದೆ ನನ್ನ ಹತ್ರ. ಆದರೆ ಪಕ್ಷ ಮುಂದಿನ ದಿನಮಾನದಲ್ಲಿ ಗುರುತಿಸ್ತದೆ, ಗುರುತಿಸ್ಬೇಕನ್ನಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೇನೆ ನಾನು. ಸರಿ ಸರ್, ನಾನು ಕೂಡ ಈ ಕ್ಷೇತ್ರದಲ್ಲಿ ಒಡನಾಟ ನಡೆಸಬೇಕಾದ್ರೆ, ಒಂದು ಯಾತ್ರಾ ಮಾಡಬೇಕಾದ್ರೆ, ಒಂದು ಹಳ್ಳಿಯಲ್ಲಿ ಹೋಗ್ಬೇಕಾದ್ರೆ ನಾನು ಕೇಳಿದೆ, ಭಾರತೀಯ ಜನತಾ ಪಕ್ಷ ಸೊಪ್ಪಿನವ್ರನ್ನು ಮುಂದೆ ತರ್ತಾ ಇರೋ ಕಾರಣ ಏನಂತಿದೆ, ಕೆಲವೊಂದಿಷ್ಟು ಅವರು ಆರ್ಥಿಕದಿಂದ ಹಿನ್ನಡೆಯಿದ್ದಾರೆ, ಇದು ಮೊದಲನೇದು. ಎರಡನೇದು, ಕೆಲವೊಂದಿಷ್ಟು ನಿಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ತಾರೆ ಇದು ಹಿನ್ನಡೆ ಇದ್ದದ್ದು ಹೇಳಿದ ವಿಷಯ ಸಾಮಾನ್ಯ ಜನರು. ನಿಮ್ಮ ಪಕ್ಷದ ಕಾರ್ಯಕರ್ತರು ಹೇಳ್ತಾ ಇರೋದು ಅವಾಗ ತಿರುಗೇಟು ಕೊಟ್ಟಿದ್ದು ಅಲ್ಲಿ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಚಕಮಕಿಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ರೀತಿಯಾಗಿ ದುಡ್ಡಿದ್ದಂಥ ವ್ಯಕ್ತಿ, ದುಡ್ಡು ಇಲ್ಲದಂಥ ವ್ಯಕ್ತಿಯನ್ನೇ ನಾವು ಅವಕಾಶ ಕೊಡೋದಿಲ್ಲ. ನಮ್ಮಲ್ಲಿ ಇರೋದು ಸಂಘಟನೆಗೆ ತೊಡಗಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮತ್ತು ಮತ ಬಾಂಧವರ ಜೊತೆ 24x7 ಯಾರು ಸಂಪರ್ಕದಲ್ಲಿ ಇರ್ತಾರೋ, ಫೋನ್ ಯಾರು ನಾಟ್ ರೀಚಬಲ್ ಮಾಡದಂತೆ ಕೆಲಸಕ್ಕೆ ಅನುಗುಣವಾಗ್ತಾರೋ, ಯಾರು ಸಂಪರ್ಕದಲ್ಲಿ ಇದ್ದುಕೊಂಡು ಜನರಿಗೆ ಒಂದು ಕೈಯಲ್ಲಿ ಪ್ರಶ್ನೆ ಮತ್ತೊಂದು ಕೈಯಲ್ಲಿ ಆನ್ಸರ್ ಕೊಡುವಂಥ ವ್ಯಕ್ತಿ ಯಾರು ಅವರಿಗೆ ಅವಕಾಶ ಕೊಡ್ತಾರೆ. ನಮ್ಮ ಪಕ್ಷದಲ್ಲಿ ದುಡ್ಡು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಇದು ಸತ್ಯನ ಸುಳ್ಳ? ಇದು ಸತ್ಯವಾದಂಥ ಮಾತು ಕರೆ. ಆದರೆ 1983ರಿಂದ 78ರಲ್ಲಿ ಸನ್ಮಾನ್ಯ ಮನೋಹರ್ ತಹಶೀಲ್ದಾರ್ ಶಾಸಕರಾದಾಗ, 83ರಲ್ಲಿ CM ಉದಾಸಿ ಅವರು ಶಾಸಕರಾದಾಗ ಈ ತಾಲೂಕಿನಲ್ಲಿ ಕಾಂಟ್ರಿಬ್ಯೂಷನ್ ಮಾಡಿ ಚುನಾವಣೆ ಮಾಡಿದಂಥ ಉದಾಹರಣೆಗಳು ಸಾಕಷ್ಟಿದೆ. ಉದಾಸಿ ಅವರಿಗೆ ಯಾವುದೇ ಭಾರ ಆಗ್ಲಾರ್ದನ್ನ ಚುನಾವಣೆ ಮಾಡಿದ್ದು ಈ ತಾಲೂಕಿನ ಮತದಾರ ಬಂಧುಗಳು, ಈ ತಾಲೂಕಿನ ಎಲ್ಲ ಜನಾಂಗದ ಬಂಧುಗಳು ಮಾಡಿದ್ದಾರೆ. ಮನೋಹರ್ ತಹಶೀಲ್ದಾರ್ಗೆ ಕೂಡ ಪಟ್ಟಿ ಹಾಕಿ ಚುನಾವಣೆ ಮಾಡಿದ್ದಾರೆ ಈ ಕ್ಷೇತ್ರದಲ್ಲಿ. ಅದು ಪಕ್ಷ ಮನಸ್ಸು ಮಾಡಿ ಟಿಕೆಟ್ ಕೊಟ್ರೆ ನನಗೆ ಯಾವುದು ಅಸಾಧ್ಯ ಅಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ. ಸರಿ ಸರ್, ಸೊಪ್ಪಿನವರೇ, ಒಂದು ಪ್ರಶ್ನೆ ನನಗೆ ಕಾಡ್ತಾ ಇದೆ. ಕೆಲವೊಂದಿಷ್ಟು ಜನ ಈ ಕ್ಷೇತ್ರದಲ್ಲಿ ಆಗಿರ್ಲಿ ಅಥವಾ ಹೊರ ಜಿಲ್ಲೆ ಆಗಿರ್ಲಿ ಅಥವಾ ಈ ಕರ್ನಾಟಕದಲ್ಲಿ ನನ್ನ ಒಂದು ಮಾಹಿತಿ ಪ್ರಕಾರದಿಂದ ಹೇಳ್ತಿದ್ರು, ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ಅದು ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಲಿ ಅಥವಾ ವಿಧಾನಸಭೆ MP ಚುನಾವಣೆ, ಕೊನೆ MP ಚುನಾವಣೆ ಆಗಿರ್ಲಿ, ಅಲ್ಲಿವರೆಗೆ ಟಿಕೆಟ್ ಗಿಟ್ಟಿಸ್ಕೋಬೇಕಂತ ಹೇಳಿದ್ರೆ ಲಾಬಿಯಿಂದ ಒಳಗದಿಂದ ಸುಟಿಕೇಸನ್ನು ಕಳಿಸಿ ಟಿಕೆಟ್ ಗಿಟ್ಟಿಸ್ಕೊಂತಾರೆ. ಸಚಿವ ಸ್ಥಾನ ಬೇಕಂದ್ರೂ ಅದೇ ರೀತಿ ಮಾಡ್ತಾರೆ, ಶಾಸಕ ಸ್ಥಾನಕ್ಕೆ ಅವಕಾಶ ಬೇಕಂದ್ರೂ ಅದೇ ರೀತಿ ಮಾಡ್ತಾರೆ, ಮತದಾರರು ಕೂಡ ಅದೇ ರೀತಿ ಮಾಡ್ಲಿಕ್ಕೆ ಹೋಗ್ತಾರೆ ಅನ್ನೋದೊಂದು ಕ್ವಶನ್ ಮಾರ್ಕ್ನಲ್ಲಿ ಮಾತಾಡ್ತಾರೆ. ಇದು ಕಾಂಗ್ರೆಸ್ ಆಗಿರ್ಲಿ, BJP ಆಗಿರ್ಲಿ, JDS ಆಗಿರ್ಲಿ ಅಥವಾ ಇನ್ನಿತರೆ ಇಂಡಿಪೆಂಡೆಂಟ್ ಪಕ್ಷಗಳನ್ನಾಗಿರ್ಲಿ, ಈ ರೀತಿ ನಿಮ್ಮ ಪಕ್ಷದಲ್ಲಿ ಇದೆಯಾ ಸರ್? ಅದೇ ರೀತಿ ಒಂದ್ ನಿಮಿಷ ಅದೇ ರೀತಿ 2 ಬಾರಿ ಟಿಕೆಟ್ ತಪ್ಪಿರಬಹುದಾ? ನನ್ ಕ್ಲಾರಿಫೈ ಗೊತ್ತಿಲ್ಲ, ನಾನು ಕ್ವಶನ್ ಮಾರ್ಕ್ ಕೊಡ್ತಾ ಇದ್ದೇನೆ, ತಪ್ಪಿರಬಹುದಾ? ಆ ರೀತಿ ನಮ್ಮಲ್ಲಿ ಏನು ಇಲ್ಲ.
ಪಕ್ಷದಲ್ಲಿ ಆ ರೀತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ರಾಷ್ಟ್ರೀಯ ಪಕ್ಷ ಆಗಿರುವುದರಿಂದ, ಭಾರತೀಯ ಜನತಾ ಪಕ್ಷ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವುದಿರುವುದರಿಂದ ಮುಂದಿನ ದಿನಮಾನದಲ್ಲಿ ಅದನ್ನೆಲ್ಲದನ್ನು ಮೀರಿ ಕನ್ಸಿಡರ್ ಮಾಡ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಸರಿ ಸರಿ, 2 ಬಾರಿನೂ ಕೂಡ ಇದೇ ವಿಷಯದ ಮೇಲೆ ನಿಮಗಾಗಿರ್ಲಿ ಅಥವಾ ನಿಮ್ಮ ಜೊತೆ ಇದ್ದಂಥ ಇನ್ನಿತರರಿಗೆ, ಆರ್ಥಿಕದಿಂದ ಹಿನ್ನಡೆ ಇದ್ದಂಥವರಿಗೆ ಸಿಗಲಿಲ್ವಾ ಸರ್? ಹೇಳಿ ಸರ್. ಇವತ್ತು ಹಾನಗಲ್ ಕ್ಷೇತ್ರದಲ್ಲಿ ದಿವಂಗತ CM ಉದಾಸಿ ಅವರ ಪುತ್ರರಾದಂಥ ಲೋಕಸಭಾ ಸದಸ್ಯರು ಆಗಿದ್ದರು ಶಿವಕುಮಾರ್ ಉದಾಸಿ ಅವರ ಹತ್ರ ಬೇಕಾದಷ್ಟು ದುಡ್ಡಿದೆ, ಆದರೆ ಅವರಿಗೆ ಕೂಡ ಕೊಡಲಿಲ್ಲಲ್ಲ. ಇವತ್ತು ಪಾರ್ಟಿ ಕಾರ್ಯಕರ್ತರನ್ನ ಕೊಡಬೇಕು ಅನ್ನೋಂಥ ವಿಚಾರ ಮಾಡಿ ಕೊನೆಗಳಿಗೆ ಬದಲಾವಣೆ ಆಗಿದೆ. ಮುಂದಿನ ದಿನಮಾನದಲ್ಲಿ ಈ ರೀತಿ ಆಗದಂಗೆ ಆಗಬಹುದು ಅನ್ನೋಂಥ ನನಗೆ ವಿಶ್ವಾಸ ಇದೆ. ಸರಿ ಸರ್, ಕೆಲವೊಂದಿಷ್ಟು ಹಳ್ಳಿ ಭಾಗದಲ್ಲಿ ಕಾರ್ಯಕರ್ತರು ಅಂದರೆ ಇಂಡಿವಿಜುವಲ್ ಕಾರ್ಯಕರ್ತರು, ಯಾವುದೋ ಪಕ್ಷಕ್ಕೆ ಅವ್ರು ಗುರುತಿಸ್ಕೊಂಡಿದ್ದಾರೆ, ಅವರು ಒಂದು ಸಂಘಟನೆ ಗುರುತಿಸ್ಕೊಂಡಿದ್ದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಕಡೆ ಆಕರ್ಷಣೆ ಆಗ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಒಂದು ಸ್ಥಳ ಮಟ್ಟದಲ್ಲಿ ಇದ್ದಿರ್ತಕ್ಕಂಥ ಕಾರ್ಯಕರ್ತನ ಗುರುತಿಸುವಂಥ ಪಕ್ಷ. RSS ಬಜರಂಗ ದಳದಲ್ಲಿ ಇಲ್ಲದಂಥವ್ರಿಗೂ ಕೂಡ ತಗೊಂಡ್ಬಂದು ಒಂದು ಪಕ್ಷಕ್ಕಾಗಿ ಬಾವುಟ ಹಿಡಿದಂಥವ್ರು ತಗೊಂಡ್ಬಂದು ಸಂಸದರು ಮಾಡಿದ್ದಾರೆ ಉಡುಪಿ ಚಿಕ್ಕಮಗಳೂರಿಂದ. ಅದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರನ್ನ. ಅದೇ ರೀತಿ ನಮಗೂ ಮಾಡ್ತಾರ. ನಾವು ಸೊಪ್ಪಿನವ್ರ ಬೆಂಬಲದಿಂದ ಸೊಪ್ಪಿನವ್ರ ಹಿಂದ್ಗಡೆ ಹೋಗೋನು, ಸೊಪ್ಪಿನವ್ರಿಗೆ ಭಾರತೀಯ ಜನತಾ ಪಕ್ಷ ಸೊಪ್ಪು ಹಾಕೋತ್ತಾ ಅಥವಾ ಸೊಪ್ಪಿನವರಿಗೆ ಭಾರತೀಯ ಜನತಾ ಪಕ್ಷ ಹಿಂದೇಟ್ ಹಾಕೋತ್ತಾ ಅನ್ನುವಂಥ ನಿರ್ಧಾರ ಕಟ್ಕೊಂಡಿದ್ದಾರೆ. ಏನ್ ಅನ್ಸುತ್ತೆ 28ರ ವಿಧಾನಸಭೆ ಬಗ್ಗೆ? 28ರ ಚುನಾವಣೆ ಬಗ್ಗೆ ಮಾತಾಡಬೇಕಂದ್ರೆ ಬಹುಶಃ ನನ್ನ ಕ್ಷೇತ್ರದ ನಾನು ಭಾವುಕರಾಗ್ತೀನಿ ಈ ಸಂದರ್ಭದಲ್ಲಿ. ಇರ್ಲಿ, ಯಾಕಂದ್ರೆ ತಡೆದುಕೊಳ್ಳಿ. ಅಲ್ಲಲ್ಲ, ಯಾಕಂದ್ರೆ ದೇವದುರ್ಲಭವಾದಂಥ ಕಾರ್ಯಕರ್ತರ ಪಡೆಗಳಿದಾವ, ಸಾಮಾನ್ಯ ಕಾರ್ಯಕರ್ತರಿದಾರ, ಸಾಮಾನ್ಯ ಬಡತನದಿಂದ ಬಂದಂಥ ಜನ ಇದಾರ. ಆ ಅನುಭವಿಸಿದವರು ಇವತ್ತು ನಾವು ನಂದೇ ಆದಂಥ 100 ರೂಪಾಯಿ ಆದರೂ ಕೊಟ್ಟು ನಾವು ಚುನಾವಣೆ ಮಾಡಬೇಕು ಅನ್ನೋಂಥ ಸಂದರ್ಭ ಈ ತಾಲೂಕಿನಾಗ ಬರ್ಬೋದು. ನಮ್ಮಂಥ ಕಾರ್ಯಕರ್ತರು ಇವತ್ತು ಅಭ್ಯರ್ಥಿ ಆದರೆ ಅದು ಯಾವುದೇ ಥರದ ತೊಂದರೆ ಇಲ್ಲ, ಹಾಗೆ ಆಗ್ತದೆ. 100% ನಾವು ವಿನ್ ಆಗ್ತೇವೆ. ಆ ವಿಶ್ವಾಸನೂ ಕೂಡ ನನಗಿದೆ. ಯಾಕಂದ್ರೆ ಈ ತಾಲೂಕಿನ ಪ್ರೀತಿ ಇರುವಂಥ ಜನ, ಬಹುಶಃ ಸನ್ಮಾನ್ಯ ದಿವಂಗತ ಉದಾಸಿ ಅವರಿಗೆ, ಮನೋಹರ್ ತಹಶೀಲ್ದಾರ್ ಅವರಿಗೆ ತಮ್ಮಲ್ಲೇ ಕೈಲೇ ಆದಂಥ ದುಡ್ಡನ್ನು ಕೊಟ್ಟು ಚುನಾವಣೆ ಮಾಡಿದಂಥ ಈ ಕ್ಷೇತ್ರದ ಜನ, ಇವತ್ತು ಹೊರಗಿನವ್ರು ಯಾರು ಬೇಡಪ್ಪ ಅನ್ನೋಂಥ ಒಂದು ಭ್ರಮೆ ಒಳಗೆ ನಮ್ಮ ಜನ ಇದ್ದಾರೆ. ದಯವಿಟ್ಟು ಪಕ್ಷ ಅದಕ್ಕೆ ಗುರುತಿಸಿ ನಮಗೆ ಅವಕಾಶ ಕೊಟ್ಟರೆ ಯಾವುದೇ ತೊಂದರೆ ನಮಗೆ ಬರುವುದಿಲ್ಲ. ಈಗ ನೀವು ಆರ್ಥಿಕ ಪರಿಸ್ಥಿತಿ ಈ ಚುನಾವಣೆಗೆ ದುಡ್ಡು ಹಾಕಿ ಮಾಡಿರ್ತಕ್ಕ ಸಂದರ್ಭದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್ ನಾನು ನಿಮಗೆ. ಕಲಗಡಗಿ ವಿಧಾನಸಭಾ ಕ್ಷೇತ್ರದ ಒಂದು ಸನ್ನಿವೇಶ ಹಂಗೆ ಆಯಿತು. ಸತತವಾಗಿ ಟಿಕೆಟ್ ಕೊಡ್ತಾ ಬಂದಿದ್ರು CM ನಿಮ್ಮಣ್ಣವರಿಗೆ. ಅವರು ಪರಾಜಿತ ಆಗ್ತಾ ಇರಲಿಲ್ಲ. ಒಂದು 2018ರಲ್ಲಿ ಹೊರಗಿನವರಿಗೆ ಅವಕಾಶ ಸಿಗೋದಿಲ್ಲ, ಸ್ಥಳೀಯರಿಗೆ ಅವಕಾಶ ಸಿಗುತ್ತೆ ಅಂತೇಳಿ ಟಿಕೆಟ್ ವಂಚಿತಗೊಂಡ್ರು. ಅಲ್ಲಿಂದ ಮಹೇಶ್ ಟಂಗೇನ್ಕರ್ಗೆ ಟಿಕೆಟ್ ಅವಕಾಶ ಸಿಕ್ತು. ಮತ್ತೆ ಹೊಳ್ಳಿ ಕಾಂಗ್ರೆಸ್ನಿಂದ ಸಂತೋಷ್ ಲಾಡ್ ಅವರಿಗೆ ಸಿಕ್ತು. ಮತ್ತೆ ವಾಪಸ್ CM ನಿಂಬಣ್ಣವರಿಗೆ ಟಿಕೆಟ್ ಸಿಕ್ತು. ಪ್ರತಿಭಟನೆ, ಈಗ ನಿಮ್ಮ ಬಗ್ಗೆ ಏನು ಪ್ರತಿಭಟನೆ, ಸ್ಥಳೀಯರಿಗೆ ಸಿಗಬಾರ್ದು, ಯಾಕೆ ಸಿಕ್ಕಿಲ್ಲ, ಸ್ಥಳೀಯರಿಗೆ ಏನು ಮಾಡಿದಂತ ಏನು ಪ್ರತಿಭಟನೆ ಆಯಿತು, ಆ ರೀತಿ ಪ್ರತಿಭಟನೆ ಮಾಡಿದ್ರು. ಅವಾಗೂ ಕೂಡ ತಾವು ಹೇಳಿದ ಹಾಗೆ ದುಡ್ಡಿನ ಮೇಲೆ ಅಲ್ಲಿ ಚುನಾವಣೆ ನಡೀಲಿಲ್ಲ. ಅಲ್ಲಿ ಒಂದು ವೈಯಕ್ತಿಕ ವರ್ಚಸ್ಸಿಗಿಂತ ಅನುಕಂಪದ ಚುನಾವಣೆ ನಡೀತು. ಆ ಚುನಾವಣೆ ಹಾನಗಲ್ದಲ್ಲಿ ನಾ ಯಾವಾಗ ನೋಡ್ಬೋದು ಸರ್? ಬಹುಶಃ 28ರಲ್ಲಿ ತಾವು ನೋಡ್ಬೋದು ಅನಿಸ್ತದೆ ನನಗೆ. 2028 ವಿಧಾನಸಭಾ ಚುನಾವಣೆಯಲ್ಲಿ ಆ ರೀತಿ ನೀವು ನೋಡ್ಬೋದು. CM ನಿಂಬಣ್ಣವರು ಕೂಡ ನನ್ನ ಗುರುಗಳು. ಅವ್ರಿಗೆ ಆ ತಾಲೂಕಿನಲ್ಲಿ ಎಷ್ಟು ಪ್ರತಿಭಟನೆ ಆಯ್ತು, ಅವ್ರಿಗೆ ಎಷ್ಟು ಜನಗಳು ತೊಗೊಂಬಂದು ದುಡ್ಡು ಕೊಟ್ಟರು ಕೈಯಲ್ಲಿ, ಅವ್ರು ಏನು ಚುನಾವಣೆ ಮಾಡಿದ್ರು ಅನ್ನೋದು ನನಗೆ ಸಂಪೂರ್ಣ ಗುರ್ತದೆ. ಯಾಕಂದ್ರೆ ಅಲ್ಲಿ ಸುಮಾರು ಸಂಬಂಧಿಕರು ಇದ್ದಾರೆ, ನನ್ನ ಆತ್ಮೀಯ ಸ್ನೇಹಿತರು ಇದ್ದಾರೆ, ನನ್ನ ಸ್ನೇಹಿತರು ಕೂಡ ಅಲ್ಲಿ ಲಾಯರ್ ಇದ್ದಾರೆ, ಎಷ್ಟಿ ತೆಗ್ಗೇಳಿ ಅಂತಿದ್ದಾರೆ. ಅವ್ರಿಗೆ ಹಗಲು ರಾತ್ರಿಯಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಅಲ್ಲಿ ಈಗ ದೇವಿಕೊಪ್ಪ ಇರ್ಬೋದು, ಗಂಬ್ಯಾಪುರ ಇರ್ಬೋದು, ಜಮ್ಯಾಳ ಇರ್ಬೋದು, ನೀರಸಾಗರ ಇರ್ಬೋದು, ದುಮ್ಮಾಡ ಇರ್ಬೋದು, ಏನು ನಮ್ಮ ಹಲವಾರು ಹಳ್ಳಿಗಳಿಗೆ ನನಗೆ ಸಂಪರ್ಕ ಇದೆ. ಆ ರೀತಿಯೊಳಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದು ನನಗೆ ಗುರ್ತದೆ. ಅವನ್ನ ಜನ ಮನಸ್ಸು ಮಾಡಿದರೆ ಏನಾದರೂ ಮಾಡೋಕ್ಕೆ ಸಾಧ್ಯತೆ ಐತೆ ಅನ್ನೋದು ನನಗೆ ವಿಶ್ವಾಸ ಇದೆ. ಆ ರೀತಿಯೊಳಗೆ ನಮ್ಮ ತಾಲೂಕಿನಲ್ಲಿ ಸೃಷ್ಟಿ ಆಗ್ಬೋದು ಅನ್ನೋಂಥ ವಿಶ್ವಾಸ ನನಗಿದೆ. ಸರಿ, ನಿಮ್ಮ ನರೇಗಲ್ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ಕೂಡಲ ಗ್ರಾಮದಲ್ಲಿ ನಾನು ಭೇಟಿ ಕೊಟ್ಟಿದ್ದೇನೆ. ಮುಂದಿನ 2028ನೇ ಸಾಲಿನ ಏಪ್ರಿಲ್ ತಿಂಗಳ ನಂತರ ಮೇ ತಿಂಗಳಲ್ಲಿ ಈ ಕ್ಷೇತ್ರದ ಭವಿಷ್ಯದೊಂದಿಗೆ ಮತ್ತು ಕಾರ್ಯಕರ್ತರ ಶಾಸಕರದೊಂದಿಗೆ ಕೂಡುವಂಥ ಅವಕಾಶಕ್ಕೆ ಈ ಕ್ಷೇತ್ರದ ಜನ ಯಾವ ರೀತಿ ಸೊಪ್ಪಿನವರನ್ನು ಒಪ್ಕೋಬಹುದು? ನನಗೆ ವಿಶ್ವಾಸ ಇದೆ. ಇನ್ನೂ ಏನಾದರೂ ಇದ್ರೆ
ಪ್ರತಿ ಹಳ್ಳಿಯೊಳಗೆ ಹೋಗಿ ನನ್ನ ಜನನ ಭೇಟಿಯಾಗುವಂಥ ಕೆಲಸ, ಸಾಧ್ಯ ಆದ್ರೆ ಅದೇ ಹಳ್ಳಿಯೊಳಗೆ ಉಳ್ಕೊಳ್ಳುವಂಥ ಕೆಲಸ, ಅಲ್ಲೇ ಮನೆಯೊಳಗೆ ಗ್ರಾಮ ವಾಸ್ತವ್ಯ ಗ್ರಾಮ ವಾಸ್ತವ್ಯ, ಯಾವುದಾದ್ರೂ ದೇವಸ್ಥಾನದಲ್ಲಿ ಹೋಗಿ ಉಳ್ಕೊಂಡು ಅಲ್ಲಿ ಸಹ ಜನರ ಜೊತೆಗೆ ಬೆರೆತುಕೊಂಡು ಅಲ್ಲಿ ಇರುವಂತಹ ಜನನ ನನಗೆ ಕಜ್ಜಾಯದ ರೂಪದಲ್ಲಿ ರೊಟ್ಟಿ ತಂದು ಕೊಟ್ಟರು ತಿಂದು ಅಲ್ಲೇ ಮಲ್ಲಿಗೆ ಸಂಘಟನೆ ಮಾಡ್ಬೇಕು ಅನ್ನೋಂಥ ವಿಶ್ವಾಸ ನನಗಿದೆ ಸರ್. ಸರಿ, ಈಗ ಮುಂಬರುವಂತ ಚುನಾವಣೆಗಿಂತ ಮಾತನಾಡಿದ್ರು ನಾವು ಇಷ್ಟೊತ್ತು. ಈಗ 3ನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಮತ್ತು ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ಸಿನ ಮತ್ತು ಕಾಂಗ್ರೆಸ್ಸಿನ 5 ಗ್ಯಾರಂಟಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಕೇಂದ್ರ ಸರ್ಕಾರದ ರೈತ ನ್ಯಾಯ, ಯುವ ನ್ಯಾಯ, ಶ್ರಮಿಕ ನ್ಯಾಯ, ಪಾಲುದಾರಿಕೆ ನ್ಯಾಯ ಮತ್ತು ಮಹಿಳಾ ನ್ಯಾಯ ಅಂತ ಗ್ಯಾರಂಟಿ ಕೊಟ್ಟರು. ಈ ಗ್ಯಾರಂಟಿಯಿಂದ ಕರ್ನಾಟಕದ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ. ಈಗ ನ್ಯಾಯ ಅಂತ ಹೇಳಿದ್ದು ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಶಕ್ತಿ ಯೋಜನೆ, ಅನ್ನಭಾಗ್ಯ, ಯುವ ನಿಧಿ ಮತ್ತು 200 ಯೂನಿಟ್ ಉಚಿತ ಗೃಹಲಕ್ಷ್ಮಿ. ಈ ಗ್ಯಾರಂಟಿಗಳನ್ನು ಅವರು 5 ಗ್ಯಾರಂಟಿಯನ್ನು ಗೃಹಲಕ್ಷ್ಮಿ ಅಂತ ಕೊಟ್ಟರು. ಈ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 3.5 ವರ್ಷ ಆಡಳಿತ ನಡೆಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ರಾಜ್ಯದಲ್ಲಿ ಈ 5 ಗ್ಯಾರಂಟಿಯಿಂದ 66 ಸ್ಥಾನಕ್ಕೆ ಬಂದು ನಿಲ್ತು. ಮೈತ್ರಿಯಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ, 1 ಬಾರಿ ಭಾರತೀಯ ಜನತಾ ಪಕ್ಷದ ಮುಖ್ಯಮಂತ್ರಿ ಆಗಿದ್ದರು ಕುಮಾರಸ್ವಾಮಿ ಅವರು, 1 ಬಾರಿ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಯಾಕೆ ರಿವರ್ಸ್ ಆಗಿಬಿಡ್ತು ಸರ್ ಇದು? ಈ ಕಳೆದ 2023 ಚುನಾವಣೆ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ. 2023 ಚುನಾವಣೆ ಬಹುಶಃ ಈ ರಾಜ್ಯದಲ್ಲಿ ಬಹಳ ಒಂದು ವ್ಯತ್ಯಾಸ ಆಯಿತು ಅನ್ನೋದಕ್ಕೆ ಕಾರಣ ಅಂದರೆ 5 ಗ್ಯಾರಂಟಿಗಳು. ಈಗ ನನ್ನ ಮನೆಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟರೆ ಆ ಮಹಿಳೆಯರಿಗೆ ಒಂಥರ ಮಂಕು ಬಂದರ ಗತಿಯಾಗಿ ಆ 5 ಗ್ಯಾರಂಟಿಯಿಂದ ನಾವು ಮೋಸ ಹೋದ್ವಿ. ಒಂದು, ನಮ್ಮ ಸಂಘಟನೆಯಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿನೂ ಕೂಡ ಒಂದು ವಿಶ್ವಾಸದಿಂದ ಅಭ್ಯರ್ಥಿಗಳನ್ನು ಮಾಡಿದರೆ ಎಲ್ಲರೂ ಕೂಡ ಬಹಳ ಓವರ್ ಕಾನ್ಫಿಡೆನ್ಸ್ ಆಗಿದ್ದರಿಂದ ನಾವು ಸೋಲು ಅನುಭವಿಸಿದ್ದೇವೆ ಅನ್ನೋದು ತಪ್ಪಾಗಲಿಕ್ಕಿಲ್ಲ. ಹತ್ತತ್ರ 200,000 ಓಟ್ನಲ್ಲಿ ಸುಮಾರು 25-30 ಶಾಸಕರನ್ನ ಮರೆಸಿ ಹೋತಿದ್ದಾರೆ. ಆ ಗ್ಯಾರಂಟಿನೂ ಕೂಡ ನಮಗೆ ಮೋಸ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ನಾವು ಮನಗಂಡು ಈ ಮೊನ್ನೆ ಇರುವಂತಹ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಈ ದೇಶಕ್ಕೆ ಮೋದಿ ಅವಶ್ಯಕತೆ ಐತೆ, ಈ ರಾಜ್ಯದಲ್ಲಿ ಅಭಿವೃದ್ಧಿ ಅವಶ್ಯಕತೆ ಐತೆ ಅಂತ ಹೇಳಿ ನಾವು ಮುಂದೆ ಇಟ್ಕೊಂಡು ಹೋದಾಗ ಇವತ್ತು ನಾವು ಎಲ್ಲ ಕಡೆನೂ ಜಯಶಾಲಿ ಆಗಿದ್ದೇವೆ. ಅದು 5 ಗ್ಯಾರಂಟಿ ವರ್ಕೌಟ್ ಆಗಿಲ್ಲ. ಸರಿ, 10 ವರ್ಷದಲ್ಲಿ ಮೋದಿಯವರ ಸಾಧನೆಗೆ, ನಾನು ಹೇಳ್ತಾ ಇಲ್ಲ, ನಿಮ್ಮ ಕ್ಷೇತ್ರದ ಮತ್ತು ಕರ್ನಾಟಕದ ಕೆಲವೊಂದಿಷ್ಟು ಮತದಾರರಿಗೆ ನಾನು ತಿಳಿದ ಪತ್ರ ಹೇಳ್ತಾರೆ, 10 ವರ್ಷದ ಮೋದಿಯವರ ಸಾಧನೆಗೆ ಮತ್ತು ಕಾಂಗ್ರೆಸ್ಸಿನ 60 ವರ್ಷದ ಸಾಧನೆಗೆ ವ್ಯತ್ಯಾಸ ನೋಡಿದರೆ ಮೋದಿಯವರು ಏನೂ ಮಾಡಿಲ್ಲ ಅಂತ ಕೆಲವೊಂದಿಷ್ಟು ಜನ ಅಂತಾರೆ. ತಾವು ನೋಡಿದರೆ, ತಾವು ಅನ್ನೋಕ್ಕಿಂತ ನಿಮ್ಮ ಕ್ಷೇತ್ರ ಕೆಲವೊಂದಿಷ್ಟು ಕಾಂಗ್ರೆಸ್ಸಿನ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೇಳೋದು, ಕಾಂಗ್ರೆಸ್ಸಿನ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹೇಳೋದು, ಮೋದಿಯವರು ಮಾಡಿರ್ತಕ್ಕಂಥ ಸಾಧನೆ ಕಾಂಗ್ರೆಸ್ನು ಕೂಡ ಮಾಡಿಲ್ಲ, ನಾನು ಹೇಳ್ತೇನೆ ಅಂತೇಳಿ ಕೆಲವೊಂದಿಷ್ಟು ಕಾಂಗ್ರೆಸ್ಸಿನ ಕಾರ್ಯಕರ್ತ ಹೇಳ್ತಾರೆ. ಇದಕ್ಕೆ ತಾವು ಯಾವ ರೀತಿ ನೋಡ್ತೀರಿ ಸರ್? ಇವತ್ತು ದೇಶದ ಧೀಮಂತ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿಯವರು ಇವತ್ತು ಇಡೀ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರದ ಒಳ್ಳೆಯ ಸಂಬಂಧಗಳನ್ನು ಇಟ್ಟುಕೊಂಡು ಈ ದೇಶದಲ್ಲಿ ಆರ್ಥಿಕವಾಗಿ ಬಲಿಷ್ಠ ಆಗಲಿಕ್ಕೆ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಎಲ್ಲ ಟೆಕ್ನಾಲಜಿ ಒಳಗೆ ಬಹಳ ಮುಂದೆ ಬರಲಿಕ್ಕೆ ಮತ್ತು ವಿಶೇಷವಾಗಿ ನಮ್ಮ ರಕ್ಷಣೆ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಬಹಳ ಬಲಿಷ್ಠವಾದ ರಾಷ್ಟ್ರವನ್ನು ಕಟ್ಟಲಿಕ್ಕೆ 10 ವರ್ಷದಲ್ಲಿ ಶಕ್ತಿ ಮೀರಿ ಮಾಡಿದ್ದಾರೆ ಅಂದರೆ ತಪ್ಪಾಗಲಾರದು. ಅವ್ರನ್ನ ಮೀರಿಸಲಿಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. 60 ವರ್ಷ ಕಾಂಗ್ರೆಸ್ನವ್ರು ಮಾಡದಂಥ ಕೆಲಸನ ಇವತ್ತು ನರೇಂದ್ರ ಮೋದಿಯವರು ಮಾಡಿದ್ದಾರೆ. ಸರಿ, ನಾನು ಈ ಕಾಂಗ್ರೆಸ್ಸಿನ 5 ಗ್ಯಾರಂಟಿ ಕೇಂದ್ರ ಸರ್ಕಾರದ್ದು ಕೊಟ್ಟರು. ರೈತ ನ್ಯಾಯ, ಮಹಿಳಾ ನ್ಯಾಯ ಮತ್ತು ಶ್ರಮಿಕ ನ್ಯಾಯ, ಪಾಲುದಾರಿಕೆ ನ್ಯಾಯ ಮತ್ತು ಯುವ ನ್ಯಾಯ ಅಂತೇಳಿ ಕೊಟ್ಟಿದ್ರು. ಈ 5 ಗ್ಯಾರಂಟಿಯಿಂದ ಭಾರತೀಯ ಜನತಾ ಪಕ್ಷಕ್ಕೆ 240 ಸೀಟ್ ಬರಲಿಕ್ಕೆ ಎಷ್ಟು ಡ್ಯಾಮೇಜ್ ಆಯಿತು ಸರ್? ಈಗ NDAದಿಂದ ಸರ್ಕಾರ ಆಯಿತು, NDAದಿಂದ ಸರ್ಕಾರ ರಚನೆ ಆಗ್ತಾ ಇದೆ. ಇಂಡಿಯಾದಿಂದ ಇವ್ರು 232ಕ್ಕೆ ಬಂದು ನಿಂತಿದ್ದಾರೆ. ಇವರು NDAದಿಂದ 292ಕ್ಕೆ ಹತ್ತದ್ರದ 300 ಕ್ರಾಸ್ ಆಗಿದ್ದಾರೆ. ಆದರೆ ಈ ಗ್ಯಾರಂಟಿಯಿಂದ ಎಷ್ಟು ಡ್ಯಾಮೇಜ್ ಆಯಿತು? ರಾಜ್ಯದಲ್ಲಿ ಡ್ಯಾಮೇಜ್ ಆಯಿತು, ಕೇಂದ್ರದಲ್ಲಿ ಡ್ಯಾಮೇಜ್ ಯಾಕಾಯಿತು ಅಷ್ಟು? ಯಾಕಂದರೆ ತಾವು ಹೇಳ್ತಾ ಇದ್ದೀರಿ ನಮ್ಮ ವಿಶ್ವಗುರು ಧೀಮಂತ ನಾಯಕ, ಅವ್ರನ್ನಂತ ಬಿಟ್ಟರೆ ರಾಜಕಾರಣ
ಸಮಗ್ರವಾಗಿ ಮಾಡುವವರಿಗೆ ಯಾರು ಇಲ್ಲ. ರೈತರ ಬಗ್ಗೆ, ದೇಶದ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆ ಚಿಂತನೆ ಮಾಡುವವರು ಯಾಕೆ ಸರ್ ಇದು? ದೇಶದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದಂಥ ಕೆಲಸಗಳು ಸುಮಾರಿದಾವೆ. ನಾವು ಗ್ರಾಮೀಣ ಮಟ್ಟದಲ್ಲಿ ಜಲ್ ಜೀವನ್ ಮಿಷನ್ ಅಂತೂ ತಂದರು, ಹರ್ ಘರ್ ಗಂಗೆ ಅಂತೇಳಿ ಪ್ರತಿ ಮನೆಗೂ ನಲ್ಲಿ ಕೊಡುವಂಥ ವ್ಯವಸ್ಥೆ ಇವತ್ತು ಕೇಂದ್ರ ಸರ್ಕಾರದ ಅನುದಾನಗಳು. ಹೌದು. ವಾಟರ್ ಸಪ್ಲೈ ಇರ್ಬೋದು, ಬೆಳೆ ವಿಮೆ ಇರ್ಬೋದು. ಇವತ್ತು ನರೇಂದ್ರ ಮೋದಿಯವರು ಕೊಟ್ಟಂಥ ಕೊಡುಗೆ ರೈತರಿಗೆ. ಇವತ್ತು ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಾ ಇದ್ದಾರೆ. ಯಾರೂ ಯೋಚನೆ ಮಾಡಿರಲಿಲ್ಲ. ದೀನಬಂಧು ವ್ಯವಸ್ಥೆಯೊಳಗೆ ಸಿಲಿಂಡರ್ ಕೊಡೋದಿರ್ಬೋದು, ಭಾಗ್ಯಲಕ್ಷ್ಮಿ ಬಾಂಡ್ ಹಿಂದೆ ಯಡಿಯೂರಪ್ಪನವ್ರು ಕೊಟ್ಟಿದ್ರು, ಇವತ್ತು ಸ್ಥಗಿತ ಆಗಿದೆ. ಆದ್ರೆ ವಿಶೇಷವಾಗಿ ನಮ್ಮ ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು 5 ಬಾರಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ನಾಯಕರ ಗೆಲ್ತಾರಂದ್ರೆ ಅದು ವಿಶೇಷವಾದಂಥ ಕ್ಷೇತ್ರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕೆಲವೊಂದು ಕಡೆಗೆ ಈ ಹೊಸಬರಿಗೆ ಕ್ಯಾಂಡಿಡೇಟ್ ಅಭ್ಯರ್ಥಿಗಳನ್ನು ಮಾಡೋದಲ್ಲಿ ಕೆಲವೊಂದು ನಾವು ಎಡವಟ್ಟಾಗಿ ಸೋತಿದ್ದಾರೆ. ಅದರಲ್ಲಿ ಏನೋ ಅಲ್ಪ ಸ್ವಲ್ಪ ನಮ್ಮ ನಾಯಕರದ್ದು ಕೊರತೆ ಇರ್ಬೋದು ಅಂತ ನನಗೆ ಭಾವನೆ. ಇಡೀ ದೇಶದಲ್ಲಿ ನೋಡಿದರೆ ವೋಟಿನ ಪ್ರಮಾಣ ನಮಗೆ ಮೊದಲಿನಕ್ಕಿಂತನೂ ಹೆಚ್ಚಿದೆ ಹೊರತು ಕಡಿಮೆ ಇಲ್ಲ. ಮುಂದಿನ ದಿನಮಾನದಲ್ಲಿಯೂ ಕೂಡ ಅದನ್ನು ನೀಗಿಸುವಂಥ ವ್ಯಕ್ತಿತ್ವ ಹೊಂದಿದಂಥ ನಾಯಕರು, ಧೀಮಂತ ನಾಯಕರು ಸನ್ಮಾನ್ಯ ನರೇಂದ್ರ ಮೋದಿಯವರು ಅದನ್ನು ಮುಂದಿನ ದಿನಮಾನದಲ್ಲಿ ಈ ದೇಶ ಮುನ್ನಡೆಗೆ ಹೋಗ್ಬೇಕು ಅನ್ನೋಂಥ ಭಾವನೆ ಇಟ್ಟುಕೊಂಡು ಆ ಕೆಲಸ ಮಾಡ್ತಾರೆ. ಇವತ್ತು ಕೂಡ ಅವರು ಇವತ್ತೇನು ಬಹುಶಃ ಈ ಮೊನ್ನೆ 9ನೇ ತಾರೀಕಿಗೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದನ್ನ ನೋಡಿದರೆ ನಾವೆಲ್ಲರೂ ಭಾವುಕರಾಗ್ತಾ ಇದ್ದೇವೆ. ಎಲ್ಲ ನೆರೆಯ ರಾಷ್ಟ್ರದ ಜನ ಅವರ ಕಾರ್ಯಕ್ರಮಕ್ಕೆ ಬಂದಿದ್ದು ಕೂಡ ಗುರ್ತಿದ್ದಂಥ ವಿಚಾರ ತಮಗೆ ಸಂಬಂಧಪಟ್ಟಂಗೆ. ಅದಕ್ಕೆ ಅವರು ಮುಂದಿನ ದಿನಮಾನದಲ್ಲಿ ಈ ದೇಶವನ್ನ ಬಹಳ ಸದೃಢವಾಗಿ ಒಯ್ಲಿಕ್ಕೆ ತಯಾರಿದ್ದಾರೆ, ಸಮರ್ಥರಿದ್ದಾರೆ ಅನ್ನೋಂಥ ಮಾತನ್ನು ಹೇಳ್ತಾ, ಆರ್ಥಿಕವಾಗಿ ಕೂಡ ನಾವು 3ನೇ ಸ್ಥಾನಕ್ಕೆ ಬರಲಿಕ್ಕೆ ಯಾವುದೇ ತೊಂದರೆ ಇಲ್ಲ, ಅದು ನರೇಂದ್ರ ಮೋದಿಯವರಿಂದ ಮಾತ್ರ ಸಾಧ್ಯ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಸರಿ ಸರ್, ನಾನು ಸಮಯದ ವಿಚಾರ ಮಾಡುತ್ತಾ ಕೊನೆ ಹಂತಕ್ಕೆ ಬಂದಿದ್ದೀನಿ. ಯಾಕೆಂದ್ರೆ ಕೆಲವೊಂದಿಷ್ಟು ಮತದಾರ ಕಾರ್ಯಕ್ರಮದಿಂದ, ಮತದಾರ ಒಂದು ಕೆಲಸ ಕಾರ್ಯದಿಂದ ತಮಗೂ ಕೂಡ ಹೊರಗಡೆ ಹೋಗುವುದಿದೆ. ನನ್ನಿಂದ ನಿಮ್ಮ ಸಮಯ ನಾನು ವ್ಯರ್ಥಗೊಳಿಸುವುದಿಲ್ಲ. ಕೊನೆ ಹಂತದಲ್ಲಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ, ಈ ನರೇಗಲ್ ಕ್ಷೇತ್ರದಿಂದ ಅಥವಾ ಕ್ಷೇತ್ರ ಮರು ವಿಂಗಡಣೆ ಆದರೆ ಅಥವಾ ಕ್ಷೇತ್ರ ಕ್ಯಾಟಗರಿ ಅದೇ ರೀತಿಯಿಂದ ಬಂದರೆ, ಮಹಿಳೆಯಾಗಿ ಬಂದರೆ ಸ್ಥಾನಮಾನ ಈ ಕ್ಷೇತ್ರಕ್ಕೆ ಬರಬೇಕಾಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಗೆಲ್ಲಿಸಿರ್ತಕ್ಕಂಥ ತಾವು 6ರಲ್ಲಿ ನೀವು ಒಬ್ಬರೇ ಆಯ್ಕೆಯಾಗಿದ್ದೀರಿ. ಮತ್ತೆ ಭಾರತೀಯ ಜನತಾ ಪಕ್ಷ ಗೆಲ್ಲಿಸ್ಲಿಕ್ಕೆ ಯಾವ ರೀತಿ ಅಭ್ಯರ್ಥಿಯನ್ನು ತಾವು ಆಯ್ಕೆ ಮಾಡ್ತೀರಾ ಸರ್? ಸಾಮಾನ್ಯ ಮಹಿಳೆಯಾಗಿ ಬಂದರೆ ನಿಮ್ಮ ಮನೆಯಲ್ಲಿ ಧರ್ಮಪತ್ನಿಯರಿಗೆ ತಾವು ಅವಕಾಶ ಮಾಡಿಕೊಡ್ಬೋದು, ಅಥವಾ ಬೇಡ ಅಂತೇಳಿ ಬೇರೆದವ್ರಿಗೂ ಕೂಡ ತಾವು ಅವಕಾಶ ಮಾಡಿಕೊಡ್ಬಹುದು. ಆದರೆ ಸೂಕ್ತವಾದಂಥ ವ್ಯಕ್ತಿ, ಗೆಲ್ಲಲೇಬೇಕು ಅನ್ನುವಂಥ ನಿರ್ಧಾರಕ್ಕೆ, ಗೆಲ್ಲದೆ ತೀರಬೇಕು ಅನ್ನುವಂಥ ವ್ಯಕ್ತಿಯನ್ನು ಯಾವ ರೀತಿ ಆಯ್ಕೆ ಮಾಡ್ತೀರಿ? ಈ ಕ್ಷೇತ್ರದಲ್ಲಿ ಸಮಗ್ರವಾಗಿ ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ, ಪ್ರತಿ ಬೂತ್ ಮಟ್ಟದಲ್ಲಿ ಇರುವಂಥ ಕಾರ್ಯಕರ್ತರ ಅಭಿಪ್ರಾಯನ ಸಂಗ್ರಹ ಮಾಡಿ ಆ ನಿರ್ಧಾರಗಳನ್ನು ನಾವು ತೆಗೆದುಕೊಳ್ಳುವಂಥ ಒಂದು ವ್ಯವಸ್ಥೆ ಇರ್ತದೆ. ಅದು ಕೂಡ ನನಗೆ ಅವಕಾಶ ಕೊಟ್ಟರೂ ಕೂಡ ನಮ್ಮೆಲ್ಲರ ಕಾರ್ಯಕರ್ತ ಬಂಧುಗಳ ಒಂದು ಅಭಿಪ್ರಾಯ, ಅವರ ಬೆಂಬಲದಿಂದ ಮಾತ್ರ ಸಾಧ್ಯತೆ ಇದೆ. ನನ್ನ ಧರ್ಮಪತ್ನಿಗೂ ಕೂಡ ಸಿಕ್ಕರೆ, ಆ ಅವಕಾಶ ಸಿಕ್ಕರೆ ಎಲ್ಲ ಕ್ಷೇತ್ರದ ನನ್ನೆಲ್ಲ ಸಾಮಾನ್ಯ ಕಾರ್ಯಕರ್ತರ ಅಭಿಪ್ರಾಯದ ಮುಖಾಂತರ ನಾವು ಮುಂದುವರಿತೀವಿ. ಅದು ಯಾರಿಗೇ ಕಾರ್ಯಕರ್ತರಿಗೆ ಕೊಟ್ಟರೂ ಕೂಡ ಆ ಚುನಾವಣೆಯನ್ನು ಶಿರಸಾವಹಿಸಿ ನಾವು ಎದುರಿಸಲಿಕ್ಕೆ ತಯಾರಿದ್ದೇವೆ. ಸರಿ ಸರ್, 28ರ ವಿಧಾನಸಭೆ ಚುನಾವಣೆಗೆ ಮತ್ತೊಮ್ಮೆ ಸ್ಥಳೀಯರಿಗೆ ಅವಕಾಶ ಸಿಗಬೇಕಂತ ನಿಮ್ಮ ಏನೋ ಕೂಗಿದೆ. ಈ ಕೂಗು ಬೆಂಗಳೂರಿನಿಂದ ಡೆಲ್ಲಿ, ಹಾನಗಲ್ದಿಂದ ಹಾವೇರಿಗೆ, ಹಾವೇರಿಯಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಡೆಲ್ಲಿವರೆಗೆ ತಲುಪಿಸ್ಲಿಕ್ಕೆ ಮತ್ತು ಮುಂದಿನ ಬಾರಿಯಲ್ಲಿ ನೀವು ಆಕಾಂಕ್ಷಿ ಇದ್ದೀರಿ. ಈಗಿನಿಂದ ತಾವು ಹೇಳ್ತಾ ಇದ್ದೀರಿ, ನಾನು ಒಂದಲ್ಲ ಒಂದು ದಿನ ಈ ಕ್ಷೇತ್ರದ ಶಾಸಕರ ನಾನಾಗಿರ್ಲಿ ಅಥವಾ ನಾವು ಭಾರತೀಯ ಜನತಾ ಪಕ್ಷದ ಬಾವುಟ ಹಾರಿಸುವವರೆಗೆ ನಾನು ಆಕಾಂಕ್ಷಿ ಸತ್ಯ ಅಂತ ತಾವು ಹೇಳ್ತಾ ಇದ್ದೀರಿ. ಆದರೆ ನಮ್ಮ ನ್ಯೂಸ್ ಆಫ್ 43 ಇಂಡಿಯಾ ಮುಖಾಂತರ ಕೊನೆಯದಾಗಿ ನಿಮ್ಮ ಈ ಹಾನಗಲ್ ವಿಧಾನಸಭಾ ಕ್ಷೇತ್ರದ ಮತ ಬಾಂಧವರಿಗೆ, 6 ಜಿಲ್ಲಾ ಪಂಚಾಯತಿ ಕ್ಷೇತ್ರದ ನಿಮ್ಮ ಪರಾಜಿತ ಆಗಿರತಕ್ಕಂಥ ಅಭ್ಯರ್ಥಿಗಳಿಗೆ, ಅಂದ್ರೆ 5 ಜಿಲ್ಲಾ ಪಂಚಾಯತಿ, ಇಲ್ಲದ್ರೆ ನೀವು ಕೂಡ ಬಂದ್ರೆ 5 ಜಿಲ್ಲಾ ಪಂಚಾಯತಿ ಪರಾಜಿತ ಅಭ್ಯರ್ಥಿಗಳಿಗೆ ಮತ್ತು ನಿಮಗೆಲ್ಲ ಕಾರ್ಯಕರ್ತರಿಗೆ ನೀವೊಂದು ಆಕಾಂಕ್ಷಿವಾಗಿ 28ಕ್ಕೆ ಪ್ರಬಲವಾಗಿ ಅಭ್ಯರ್ಥಿ ಆಗಲಿಕ್ಕೆ ಪ್ರಯತ್ನ ಪಡ್ತವರು ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ನಾನು ಹಾನಗಲ್ ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಆಕಾಂಕ್ಷಿಯಾಗಿ ಒಂದು ಏನಿರ್ತದೆ ಅಂದ್ರೆ ಪರಿಸ್ಥಿತಿ, ಯಾರೋ ಒಬ್ಬ ಮನುಷ್ಯ ಸಾಫ್ಟ್ವೇರ್ ಲೈನ್ನಾಗಿದ್ದವ, ಬೇರೆ ಬೇರೆ ಲೈನ್ನಾಗಿದ್ದವರು, ದುಡ್ಡು ಮಾಡ್ಕೊಂಡವರು ಈ ಕ್ಷೇತ್ರದಲ್ಲಿ ಓಡಾಡಿದರೂ ಕೂಡ ಯಾವುದೇ ಶಕ್ತಿ ಇಲ್ಲಿ ನಡೆಯೋದಿಲ್ಲ. ಸ್ಥಳೀಯವಾಗಿ ಇವತ್ತು ನನ್ನನ್ನು ಪಕ್ಷ ಗುರುತಿಸಿ ಅಭ್ಯರ್ಥಿ ಮಾಡಿದರೆ ನಾನು ಶಿರಸಾವಹಿಸಿ ಪ್ರಾಮಾಣಿಕವಾಗಿ ಪ್ರತಿ ಮನೆಗೂ ಭೇಟಿಯಾಗಿ ಗೆಲ್ಲಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದಾಗದ ಇದ್ರೂ ಕೂಡ ಸ್ಥಳೀಯವಾಗಿ
ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಕೂಡ ಸಂತೋಷವಾಗಿ ಆ ಕೆಲಸ ಮಾಡಿ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಇಡೀ ನನ್ನ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಿಗೆ, ಜನಸಾಮಾನ್ಯರಿಗೆ ಈ ಮುಖಾಂತರ ಅಭಿನಂದನೆಗಳ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಿಮ್ಮ ಏನು ನ್ಯೂಸ್ ಪಾರ್ಟಿ 3 ಇಂಡಿಯಾಕ್ಕೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಈ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಮಾಲ್ತೇಶ್ ನಿಂಗಪ್ಪ ಸೊಪ್ಪಿನವರೇ, ಇಷ್ಟೊತ್ತಿನವರೆಗೆ ನ್ಯೂಸ್ 43 ಇಂಡಿಯಾದ ನಡೆದಿರ್ತಕ್ಕಂಥ ವಿಶೇಷ ಸಂಚಿಕೆ ದಿ ಲೀಡರ್ ಆಫ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ, ದಿ ಲೀಡರ್ ಆಫ್ ವಿಧಾನಸಭೆ ಹೋರಾಟ, ಸ್ಥಳೀಯ ಬಗ್ಗೆ ತಾವೇನು ಮಾತನಾಡಿದ್ರಿ, ಈ ವಿಷಯಗಳ ಬಗ್ಗೆ ಇಷ್ಟೊತ್ತಿನವರೆಗೆ ನಮ್ಗೆ ಅವಕಾಶ ಮಾಡಿಕೊಟ್ರಿ. ಆದರೂ ಕೂಡ ಸುಮಾರು 45 ನಿಮಿಷದವರೆಗೆ ನಿಮ್ಮ ಮತದಾರ ಕೆಲಸದಲ್ಲಿ ಹೋದಂಥ ಸಂದರ್ಭದಲ್ಲಿ ಕೂಡ ನಮ್ಗೆ ಅವಕಾಶ ಮಾಡಿಕೊಟ್ರಿ. ಮತ್ತೊಂದು ಕೆಲಸದ ಮೇಲೆ ನೀವು ಹೊರಗಡೆ ಹೋಗಬೇಕು, ಆದರೆ ನಾನು ಸಮಯ ವ್ಯರ್ಥ ಮಾಡೋದಿಲ್ಲ, ನಿಮಗೆ ಅವಕಾಶ ಮಾಡಿಕೊಡ್ತಾ ಇದ್ದೇನೆ, ತಾವು ಹೋಗಿ ಬನ್ನಿ. ಆದರೆ ಒಂದು ವಿಷಯದೊಂದಿಗೆ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ನಿಮ್ಮ ಹೋರಾಟ, ನಿಮ್ಮ ಈ ಪರಿಶ್ರಮ ಮತ್ತು ಈ ನಿಮ್ಮ ಸಿದ್ಧಾಂತಗಳನ್ನು ಭಾರತೀಯ ಜನತಾ ಪಕ್ಷ ಮೇಲೆ ಅದೇ ರೀತಿ ಇದ್ದಿದ್ರೆ, ನೀವು ಟಿಕೆಟ್ ಮೇಲೇನೆ ಅಧಿಕಾರದ ಆಸೆ ಆಗಿದ್ದರೆ ತಾವು ಅವಾಗ 2021ರಲ್ಲಿ ಅಥವಾ 2023ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ರಿ. ಅದು ಮಾಡಲಿಲ್ಲ. ಭಾರತೀಯ ಜನತಾ ಪಕ್ಷದ ಸಿದ್ಧಾಂತ ಮೇಲೆ ತಾವು ಏನು ಇಲ್ಲಿವರೆಗೆ ತಾವು ಮುಂದುವರೆದ್ರಿ, ಹೀಗೆ ಮುಂದುವರಿರಿ. ಒಂದಲ್ಲ ಒಂದಿನ ನಮ್ಮ ಮಾಧ್ಯಮಕ್ಕೂ ಕೂಡ ಸಾಮಾನ್ಯ ಕಾರ್ಯಕರ್ತರು ಶಾಸಕರಾಗಿ ವಿಧಾನಸಭೆಯಲ್ಲಿ ಕೂಗೆತ್ತುವಂತ ಕೆಲಸ ಮಾಡ್ಲಿ ಅಂತ ಹೇಳ್ತಾ ಈ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಮಸ್ತೆ. ಜೈ ಹಿಂದ್ ಸರ್. ಜೈ ಹಿಂದ್. ನಮಸ್ತೆ.